ತಾವೆಲ್ಲರೂ ಕೂಡ ರಾಜಣ್ಣನ ಮಗ ಹಾಗೆ ಜಸ್ಟ್ ಮದುವೆಯಲ್ಲಿ ಚಿತ್ರಗಳನ್ನ ನೋಡಿದ್ರೆ ನಮ್ಮ ನಿರ್ದೇಶಕರ ಪರಿಚಯ ಇರುತ್ತೆ. ಹರೀಶ್ ಜಲ್ಗೆರೆ ಅವರು ಏನಾದ್ರೂ ಒಂದು ಚಿತ್ರರಂಗಕ್ಕೆ ಕೊಡುಗೆ ನೀಡಬೇಕು, ನಾನು ನಿರ್ದೇಶಕನಾಗಬೇಕು ಅಂತ ಹೇಳಿ ಚೊಚ್ಚಲ ಪ್ರಯತ್ನ ನಿರ್ದೇಶನದಲ್ಲಿ ಈ ಸಿನಿಮಾ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಮಾಡಿದ್ದಾರೆ. ಸೊ ಎಲ್ಲರನ್ನ ಮಾತಾಡ್ಸೋದಕ್ಕಿಂತ ಮುಂಚಿತವಾಗಿ ನಿರ್ದೇಶಕರ ಕನಸು ಏನಾಗಿತ್ತು ಅನ್ನೋದನ್ನ ತಿಳ್ಕೊಳ್ಳೋಣ, ಬರ್ಮಾಡ್ಕೊಳ್ಳೋಣ ವೇದಿಕೆಗೆ ಹರೀಶ್ ಅವ್ರನ್ನ ವೇದಿಕೆಗೆ. ಸರ್, ಮಡಿಕೇರಿ ಮತ್ತು ಬ್ಯಾಂಗ್ಳೂರು ಆಲ್ಮೋಸ್ಟ್ ಆಲ್ರೆಡಿ ಸರ್ ಪ್ಲೇಸ್. ಸರ್, ಎಲ್ಲ ಟೆಕ್ನಿಷಿಯನ್ಸು ತುಂಬ ಚೆನ್ನಾಗಿ ವರ್ಕ್ ಮಾಡೋರು ಸರ್. ತುಂಬ ರಿಸ್ಕ್ ಪ್ಲೇಸ್ಗಳಲ್ಲಿ, ತುಂಬ ಹೊಳೆ, ಒಂದು ಫಾಲ್ಸು ಅಂಥ ಜಾಗದೆಲ್ಲ ಹಿಡಿದು ಎಲ್ಲ ದೊಡ್ಡ ದೊಡ್ಡ ಕ್ಯಾಮ್ರಾಗಳು, ಆಮೇಲೆ ಎಲ್ಲದಕ್ಕೂ ಎಲ್ಲ ಪ್ರಮೋದ್ ಅವರು ಸೂಪರ್ ಸಪೋರ್ಟ್ ಮಾಡಿದ್ರು. ಪ್ಲಸ್ ಅದ್ರ ಜೊತೆಲಿದ್ದ ಟೆಕ್ನಿಷಿಯನ್ಸ್ಗಳು ನಮಗೆ ಭಯ ಆಗ್ತಿತ್ತು. ಒಂದು ಸರ್ ರಾಕ್ಲೈನ್ ಸ್ಟುಡಿಯೋದಲ್ಲಿ ಎಲ್ಲ ಫೈರಿಂಗ್ ಇತ್ತು, ಬೆಂಕಿ ಹಚ್ಚಬೇಕಾಗಿತ್ತು. ಅದು ಆಲ್ಮೋಸ್ಟ್ 8 ತನಕ ಬೇರೆ ಹೊಟ್ಟೋಗಿತ್ತು. ನಮಗೆ ತುಂಬ ಗಾಬರಿ. ಪ್ಲಸ್ ಆರ್ಟಿಸ್ಟ್ಗಳನ್ನ ನಿಲ್ಸ್ಕೊಂಡ್ಬಿಟ್ಟಿದ್ದೀವಿ, ಎಲ್ಲರೂ ಇದ್ದಾರೆ, ಫುಲ್ ಕ್ಲೋಸ್ ಆಗಿತ್ತು. ಬಟ್ ಸ್ವಲ್ಪ ನರ್ವಸ್ಸು, ಭಯ ಎಲ್ಲ ಇತ್ತು. ಬಟ್ ಆದ್ರೂ ಎಲ್ಲ ಧೈರ್ಯದ ಮೇಲೆ ಎಲ್ಲರೂ ಆರ್ಟಿಸ್ಟ್ಗಳು ಧೈರ್ಯ ಕೊಟ್ಟರು. ಕೆಲವೊಂದು ಡೀಪ್ ಪಾಯಿಂಟ್ ಆಲ್ಮೋಸ್ಟ್ ಬಿದ್ದರೆ ಒಂದು 4000 ಅಡಿ ಡೀಪ್ ಇತ್ತು. ಅಲ್ಲಿ ನಮ್ಮ ಆರ್ಟಿಸ್ಟು ಸಿದ್ದವರು ಬೀಳಬೇಕಾಗಿತ್ತು. ಅಂದರೆ ಎಲ್ಲ ತುಂಬ ಥರದ ರಿಸ್ಕ್ಗಳು ತೊಗೊಂಡಿದ್ದೀವಿ. ಅದಕ್ಕೆಲ್ಲ ಥರದ್ದು ಆರ್ಟಿಸ್ಟಿಂದ ಮತ್ತು ಟೆಕ್ನಿಷಿಯನ್ಸಿಂದ ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಇದೆ ಸರ್. ಸರ್, 2 ಸಾಂಗ್ ಇದೆ ಸರ್, ಒಂದು ಬಿಟ್ ಸಾಂಗ್ ಇದೆ ಸರ್. ಒಂದು ಟೈಟಲ್ ಟ್ರ್ಯಾಕು, ಇನ್ನೂ ಒಂದು ಐಟಮ್ ಸಾಂಗು, ಇನ್ನೊಂದು TTಯಲ್ಲಿ ಒಂದು ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗೋದು ಒಂದು 1.5 ಮಿನಿಟ್ ಸಾಂಗ್ ಬರುತ್ತೆ ಸರ್. ಎಸ್ ಸರ್. ನಿಜವಾಗ್ಲೂ ಸರ್, ಆ್ಯಕ್ಚುಲಿ ಇದೇನಂತಂದರೆ ಈ ಸ್ಟೋರಿ ಬಂದು ನಾವು ನಮ್ಮ ಫ್ರೆಂಡ್ಸ್ಗಳು ನಡೆದಿರೋಂಥ ರಿಯಲ್ ಇನ್ಸಿಡೆಂಟ್ಸು. ನಮ್ಮ ಸ್ಟೋರಿಗೇನು ನಾವು ರಿಯಲಾಗಿ ಒಂದಷ್ಟು ಟ್ರಿಪ್ಗಳು ಮಾಡ್ತಾಯಿದ್ವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ. ಸೊ ಹಾಗಾಗಿ ಆ ಬೇಸ್ ಮೇಲೇ ಅದ್ರ ಮೇಲೆ ಒಂದು ಲೈನ್ ಮಾಡಿಕೊಂಡು ಸ್ವಲ್ಪ ಕಮರ್ಷಿಯಲ್ ಟೆಸ್ಟ್ ತೊಗೊಂಡಿದ್ವಿ ಸರ್. ಆ ಥರ ಇಲ್ಲ ಸರ್, ನಮ್ಮ ಬೇರೆ ಥರನೇ ಬರುತ್ತೆ. ಸತ್ಯವಾಗಲ್ಲ ಸರ್. ಅಂದರೆ ಹಾರಲ್ಲಿ ಸಿಗಾಕೊಂಡಿರೋ ಇನ್ಸಿಡೆಂಟ್ಗಳಾಗಿದೆ. ಬಟ್ ಒಂದು ಕಾಡಲ್ಲಿ ಒಂದು ಸರಿ ಇದೇ ಥರ ಆಗುತ್ತೆ ನಮಗೆ. ಎಲ್ಲ ಒಂದು ಮಾರ್ಕಿಂಗ್ ಹಾಕೊಂಡು ಹೋಗಿರ್ತೀವಿ. ಬಟ್ ಲೇಟ್ ನೈಟ್ ಆಗೋದಾಗ ಕತ್ಲಲ್ಲಿ ಗೊತ್ತಾಗದೆ ಆಮೇಲೆ ಸೌಂಡ್ಸ್ಗಳು ಇದಕ್ಕೆಲ್ಲ ಸ್ವಲ್ಪ ದಿಕ್ಕಾಪಲ ಬಿಟ್ಟಿದ್ವಿ. ಸೊ ಹಂಗಾಗಿ ಅಲ್ಲಿಂದ ಈಚೆ ಬರೋದು ಒಂದು ಕಷ್ಟಕರವಾದ ವಿಚಾರ ಆಗಿತ್ತು ನಮಗೆ. ಬಟ್ ಎನಿವೆ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಏನೇನೋ ಮಾಡಿ ಬಂದ್ವಿ. ಸೊ ಆ ಎಲಿಮೆಂಟ್ಸ್ಗಳು ಇಲ್ಲಿ ಸಿಗುತ್ತೆ ಸರ್ ನೋಡೋದಕ್ಕೆ. ಯಾವಾಗ ಶುರು ಆಗಿತ್ತು ಫಿಲಮ್ ಇದು? ಸರ್, ಒಂದು 2 ಇಯರ್ಸ್ ಬ್ಯಾಕ್ ಸರ್. 2 ಇಯರ್ಸ್ ಬ್ಯಾಕ್. ಆಗ್ತಾ ಇಲ್ಲ, ಬೇಕೇ ಬೇಕು ಸಬ್ಕ್ಯಾಪ್ಷನ್. ಅಂದರೆ ಪ್ರತಿಯೊಬ್ಬರಲ್ಲೂ ಒಂದೊಂದು ಬೇಕು ಬೇಕು ಅನ್ನೋ ಒಂದು ಇದಿರುತ್ತೆ ಸರ್. ಒಂದು ತುಡಿತಾನೋ ಅಥವಾ ಏನೋ ಒಂದು ಹೇಳ್ತಾರೆ. ಈಗ ಕುಡಿತಾ ಇರೋರ್ಗೆ ಇನ್ನೂ ಬೇಕು ಬೇಕು ಅಂತ ಅನಿಸ್ತಿರುತ್ತೆ. ದುಡ್ಡಿದ್ದವ್ರಿಗೆ ಇನ್ನೂ ದುಡ್ಡು ಬೇಕು ಬೇಕು ಅನಿಸ್ತಿರ್ತಾರೆ. ಅಕಸ್ಮಾತ್ ಪೊಲೀಸ್ ಸಿಗಾಕೋತಾರೆ, ಅದು ಇನ್ನೂ ಮಾಡ್ತಾನೆ ಇರ್ತಾರೆ. ಸೊ ಯಾರ್ಯಾರಿಗೆ ಏನೇನು ಬೇಕು ಅನಿಸುತ್ತೆ, ಇನ್ನೂ ಆಗ್ತಾಯಿಲ್ಲ, ಬೇಕೇ ಬೇಕು. ಆಗ್ತಾ ಇಲ್ಲ, ಬೇಕೇ ಬೇಕು ಅನ್ನೋದು, ಸಾಲ್ತಾ ಇಲ್ಲ, ಬೇಕೇ ಬೇಕು ಅನ್ನೋದು, ಎರಡು ಒಂದೇ ಮೀನಿಂಗ್ ಬರ್ತಲ್ಲ ಸರ್. ಕಾಂಪ್ರಮೈಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತಲ್ಲ, ಮಾಡ್ಬೋದು. ಬಟ್ ಮಾಡ್ಕೊಂಡಿಲ್ವಲ್ಲ, ಮಾಡ್ಕೊಂಡ್ರೆ ಒಳ್ಳೇದಾಗತ್ತೆ. ಒಂದು ಹುಡುಗಿ ಇರೋ ಅನ್ನೋದಕ್ಕಿಂತ ಇಡೀ ಪಿಕ್ಚರ್ನಲ್ಲಿ ಅವ್ರದ್ದೇ ಮೇಜರ್ ಒಂದು ಟರ್ನಿಂಗ್ಸ್ ಆ್ಯಂಡ್ ಟ್ವಿಸ್ಟರ್ಸ್ ಇರೋದು. ಬಟ್ ಅವ್ರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ, ಇವತ್ತರೆಗೂ ಅವ್ರಿಗೆ ಏನಂತನೂ ಗೊತ್ತಿಲ್ಲ ಸ್ಟೋರಿ. ನಾವೇನಂತೂ ಹೇಳಿಲ್ಲ, ಈ ಥರ ಮಾಡಿ ಅಂತ ಮಾಡಿಸ್ಕೊಂಡಿದ್ದೀವಿ. ಬಟ್ ಇಡೀ ಪಿಕ್ಚರ್ನ ಕರ್ಕೊಂಡು ಹೋಗೋದೇ ಅವರು. ಸೆನ್ಸರ್ ಅಪ್ಲೈ ಮಾಡಿದ್ದೀವಿ ಸರ್. ಮೇ ಬಿ 1 or 3-4 ಡೇಸಲ್ಲಿ ಸಿಗ್ಬೋದು ಸರ್. ಅಂಥ ವಲ್ಗಾರಿಟಿ ಏನಿಲ್ಲ ಸರ್, ಆಮೇಲೆ ಅಂಥ ಬ್ಲಡ್ ಶೇಡ್ಸ್ ಏನಿಲ್ಲ. ಸೊ ನನ್ನ ಪ್ರಕಾರ US ಸಿಗ್ಬೋದು ಸರ್. ಅಲ್ಲ, ಸಿಗ್ಬೋದು ಅಂತ. ಸರ್, ಇವಾಗ ಕೋಟೆ ದುರಂಧರ್ ಪಿಕ್ಚರ್ ಓಡ್ಬಿಡ್ತು. ಎಲ್ಲ ಪಿಕ್ಚರ್ಗಳು ಎಲ್ಲೇ ಓಡ್ತಾ ಇದೆ ಇವಾಗ. ಓಕೆ ಸರ್. ಎಸ್ ಸರ್. ಅಲ್ಲ, ಅದು ಅಷ್ಟೇ ಮಿರ್ತಿ ತುಂಬ ಏನೋ ಅವ್ರಿಗೇನೋ ಅನಿಸ್ತು ಅಂತಂದರೆ 5 ಆಪ್ಷನ್ ಇರುತ್ತಲ್ಲ ಸರ್. ಮ್ಯೂಟ್ ಮಾಡೋದು, ಇಲ್ಲ ಆ ಥರ ಮಾಡೋದೇ ನಾವು ಮಾಡೋಣ ಸರ್. ಶಾರ್ಟ್ ಫಿಲಮಲ್ಲಿ ಪಾಪ್ಯುಲರ್ ಆಗಿರೋ ತುಂಬ ಜನ ಇದ್ದಾರೆ, ಹೇಗೆ ಒಟ್ಟುಗೂಡಿಸಿದ್ರು ಅವರೆಲ್ಲ? ಅವರೆಲ್ಲ ಯಾರು ಸಿಕ್ಕಿದ್ದಾರೆ?
ಸರ್ ಇದರಲ್ಲಿ ಏನಂತಂದರೆ ಸರ್ ನನಗೆ ಒಂದು ಮಾಡಬೇಕು ಅಂತ ಅನ್ಸ್ಕೊಂಡಾಗ ನಾವು ಡಿಸ್ಕಷನ್ ಮಾಡಿದ್ವಿ. ಅದ್ರ ಜೊತೆಲ್ಲ ಒಂದು ಆಡಿಷನ್ನು ಮಾಡಿದ್ವಿ. ಒಂದು ಆಲ್ಮೋಸ್ಟ್ 150 ಪೀಪಲ್ಸ್ ಆಡಿಷನ್ ಮಾಡಿದ್ವಿ. ಅದರಲ್ಲೂ ಸುಮಾರು ಜನ ಸೆಲೆಕ್ಟ್ ಆಗಿದ್ದರು. ಅದರ ನಂತರ ನಾವು ಒಂದು ಸರಿ ಯೋಚನೆ ಮಾಡಿದಾಗ ಈ ಥರ ನಮ್ಮ ಈ ಗೊತ್ತಿರೋಂಥ ನೋನ್ ಆರ್ಟಿಸ್ಟ್ಗಳು ಎಲ್ಲ ಕಾಮಿಡಿ ಕಿಲ್ಲಡಿಶು, ಆಮೇಲೆ ಯೂಟ್ಯೂಬರ್ಸು, ರೀಲ್ಸು ಇವನ್ನೆಲ್ಲ ಹಾಕ್ಕೊಂಡು ಹ್ಯಾಕ್ ಮಾಡಬಾರ್ದು ಅಂತ ಒಂದು ಡಿಸ್ಕಷನ್ ಆಯಿತು. ಅದು ತಕ್ಕನಂಗೆ ಒಂದು ಸರಿ ನಮ್ಮ ಗೊತ್ತಿರೋ ಗ್ರೂಪ್ ಕಡೆಯಿಂದ ಕೇಳಿದಾಗ ಅವರು ಇಮಿಡಿಯೇಟ್ ಒಪ್ಕೊಂಬಿಟ್ರು. ಸ್ಟೋರಿ ಕೇಳಿದ್ರು, ಎಲ್ಲ ಇಷ್ಟ ಆಯಿತು. ಆಮೇಲೆ ನಮ್ಮ ಕ್ರೂ ತುಂಬ ಇಷ್ಟ ಆಯಿತು. ಸೊ ಹಂಗಾಗಿ ಅವರು ಖುಷಿಯಾಗೇ ಮಾಡಿದ್ರು. ಇದ್ರಲ್ಲಿ ನಾನು ಒಂದೂ ರಿಸ್ಟ್ರಿಕ್ಷನ್ ಮಾಡಿಲ್ಲ ಅವ್ರಿಗೆ, ಇದೇ ಥರ ಡೈಲಾಗ್ ಬೇಕು, ಈ ಥರನೇ ಪಂಚಿಂಗ್ ಬೇಕು ಅಂತ. ಅವರವರೇ ಪೂರ್ತಿ ಡಿಸ್ಕಷನ್ ಮಾಡಿಕೊಂಡು ಅವ್ರು ಆ್ಯಕ್ಟಿಂಗ್ ಬರ್ತಾಯಿದ್ರು ಸರ್. ಓಕೆನಾ? ಥ್ಯಾಂಕ್ ಯು ನಿರ್ದೇಶಕರೇ. ನಿರ್ದೇಶಕರಿಗೆ ಆಕ್ಷನ್ ಕಟ್ ಹೇಳಿದ್ರಿ, ಈಗ ನಿರ್ದೇಶಕರ ಜೊತೆ ಕೋ ಡೈರೆಕ್ಷನ್ ಮಾಡಿದಿರಿ. ಹೇಗೆ ಅನಿಸ್ತಿದೆ? ತಮ್ಮ ಸಿನಿಮಾ ಜುಲೈ 10ಕ್ಕೆ ರಿಲೀಸ್ ಆಗ್ತಾ ಇದೆ. ತುಂಬ ಖುಷಿ ಆಗ್ತಿದೆ. ತುಂಬ ಖುಷಿ ಆಗ್ತಿದೆ. ಇದು ನಾವು ಅವ್ರ ಜೊತೆ 2 ಸಿನಿಮಾ ಮಾಡಿದ್ರು. ನಮಗೆ ಸೋಲು ಗೆಲುವು ಅನ್ನೋದು ನಮಗೆ ಮುಖ್ಯ ಅಲ್ಲ, ನಮಗೆ ಸ್ನೇಹ ಅನ್ನೋದು ನಮಗೆ ಮುಖ್ಯ. ಅವತ್ತಿಂದ ಸುಮಾರು 20 ವರ್ಷದಿಂದ ನಮ್ಮ ಸ್ನೇಹ ಹಂಗೆ ಇದೆ. ಹಂಗಾಗಿ ಅವರು ನಾನು ಸುಮಾರು ಜಸ್ಟ್ ಮದುವೆ ಟೈಮಿಂದ ನಾನು ಡೈರೆಕ್ಷನ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಅವ್ರಿಗೆ. ಹಂಗಾಗಿ ಈ ಸಿನಿಮಾ ನಾನು ಮಾಡಬೇಕು ಅಂದಾಗ ನಾನು ಜೊತೇಲಿ ಇರ್ತೀನಿ, ನಾನು ಮಾಡ್ತೀನಿ, ನಾನು ಜೊತೇಲಿ ಯಾವುದೇ ನನಗೆ ಈಗೋ ಇರಲ್ಲ, ನಿನ್ನ ಜೊತೆ ನಾನು ಮಾಡ್ತೀನಿ ಅಂದ್ಬಿಟ್ಟು ಜೊತೆಯಲ್ಲಿ ಇದ್ಕೊಂಡು ಈ ಸಿನಿಮಾನ ಈ ಮಟ್ಟಕ್ಕೆ ತಗೊಬಂದು ನಿಲ್ಲಿಸಿದ್ವಿ. ಓಕೆ, ಮಾತಾಡಿ ಸಿನಿಮಾ ಬಗ್ಗೆ. ಸಿನಿಮಾ ಬಗ್ಗೆ ಆಲ್ರೆಡಿ ನಿರ್ದೇಶಕರು ಹೇಳಿದ್ದಾರೆ. ಇನ್ನೂ ನಾವು ಹೇಳೋದು ಎಲ್ಲ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಓಕೆ, ಕೋಲಾರ್ ಸೀನು ಸರ್, ಥ್ಯಾಂಕ್ ಯು ಸೋ ಮಚ್. Thank you. ಆಲ್ ದಿ ವೆರಿ ಬೆಸ್ಟ್ ತಮಗೂ ಕೂಡ. ಲೋಕಿ ಅವರು ಈಗಾಗಲೇ ದಾರಿ ಯಾವುದಯ ವೈಕುಂಠಕ್ಕೆ, ಕಾಕ್ಟೈಲ್ ಸಿನಿಮಾಗಳಿಗೆಲ್ಲ ಸಂಗೀತ ನಿರ್ದೇಶನ ಮಾಡಿದ್ದೀರಿ. ಈ ಸಿನಿಮಾದ ಸಂಗೀತ ಜೊತೆಗೆ ನಾವು ಟೈಟಲ್ ಟ್ರ್ಯಾಕ್ ನೋಡಿದ್ವಿ, ಚಂದನ್ ಶೆಟ್ಟಿ ಅವ್ರ ಹತ್ರ ಎಲ್ಲ ಹಾಡಿಸಿದ್ದೀರಿ. ಹೌ ಸ್ಪೆಷಲ್ ಇಸ್ ದಿಸ್? ಎಲ್ಲರಿಗೂ ನಮಸ್ಕಾರ. ನಾನು ಲೋಕಿ ತವಸೆ ಅಂತ, ಸಂಗೀತ ನಿರ್ದೇಶಕ. ಈ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಫಸ್ಟ್ ಟೈಮ್ ಸಾರ್ ಆಫೀಸಲ್ಲಿ ನಾನು ಮೀಟ್ ಮಾಡಿದಾಗ ಫುಲ್ ಎನರ್ಜೆಟಿಕ್ ಆಗಿದ್ರು ಸಾರು. ಆಮೇಲೆ ನಾನು ಫಸ್ಟು ಸಾಂಗ್ ಸ್ಟಾರ್ಟ್ ಮಾಡಿದ್ರು ಸ್ಟೋರಿ ಡಿಸ್ಕಷನ್ಗಿಂತ ಮುಂಚೆ. ಆ್ಯಂಡ್ ಈ ಹಾಡು ಏನು ಇಷ್ಟು ಚೆನ್ನಾಗಿ ಬಂದಿದೆ, ಐ ವಿಲ್ ಗಿವ್ 100% ಕ್ರೆಡಿಟ್ಸ್ ಟು ದ ಮೈ ಡೈರೆಕ್ಟರ್ ಹರೀಶ್ ಸರ್. ಅದೇ ಒಂದು ಐಡಿಯಾ ಇತ್ತು ಸಾಂಗ್ ಮಾಡೋ ಮುಂಚೆಯಿಂದ. 2 ಹಾಡು ಕಂಪೋಸ್ ಮಾಡಿದ್ದು. 2 ಹಾಡಿಗೂ ಒಂದು ಕ್ಲಿಯರ್ ಐಡಿಯಾ ಇತ್ತು, ಇದೇ ಥರ ಬೇಕು, ಈ ಹಾಡು ಈ ಥರ ಇರುತ್ತೆ ಐಡಿಯಾ, ಈ ಹಾಡು ಐಟಮ್ ಸಾಂಗ್ ಒಂದು ಬೇಕು, ಇಷ್ಟೇ ಕಮರ್ಷಿಯಲ್ ಆಗಬೇಕು, ಎಲಿಮೆಂಟ್ಸ್ ಬೇಕಂತ. ಐ ಹೋಪ್ ಐ ಸ್ಯಾಟಿಸ್ಫೈಡ್ ಹಿಮ್. ಆಮೇಲೆ ನನ್ನೊಂದು ಇತ್ತು ಸರ್, ನನ್ನ ಮೇಕಿಂಗ್ ಮಾತ್ರ ಚೆನ್ನಾಗಿ ಮಾಡಿಕೊಡಿ, ನನ್ನ ಹಾಡುಗಳಿಗೆ ಒಂದು ಮೇಕಿಂಗ್ ಚೆನ್ನಾಗಿ ಬಂದುಬಿಟ್ರೆ ಒಂದು ಒಳ್ಳೆ ಹಿಟ್ ಕೊಡ್ಬೋದು ಅಂತ. ಸಾರ್ ಏನು ಹೇಳಿದ್ರು ಅದಕ್ಕಿಂತ ಚೆನ್ನಾಗಿ ಇನ್ನೂ ಬ್ಯೂಟಿಫುಲ್ ಆಗಿ ನಾವು ನಾವು ಸಿಕ್ಕಿದಾಗೆಲ್ಲ ನೋಡಿ ತುಂಬ ಎಂಜಾಯ್ ಮಾಡ್ತಾನೆ ಇದ್ದು. ಇವಾಗ ಇದು ಜನರ ಕಡೆ ಬರೋ ಥರ ಇದೆ. ಆ್ಯಂಡ್ ಆರ್ಟಿಸ್ಟು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಸೀನು ಸರ್ ಫಸ್ಟ್ ಡೇಯಿಂದಲೂ ನಮಗೆ ಅಂದರೆ ಆ ಇನ್ಸ್ಪಿರೇಷನು ಹಾಡಲ್ಲಿ. ಇನ್ನೊಂದು ಹಾಡು ತುಂಬ ಚೆನ್ನಾಗಿದೆ, ನಮ್ಮ ಐಟಮ್ ಸಾಂಗ್ ಇದೆ, ದಟ್ಸ್ ರಿಯಲಿ ವೆರಿ ನೈಸ್. 2 ಹಾಡು ಚೆನ್ನಾಗಿ ಬರೋದಕ್ಕೆ ಆ ಡಿಸ್ಕಷನ್, ಗ್ರೂಪ್ ಡಿಸ್ಕಷನು ಪ್ರತಿ ಹಂತದಲ್ಲೂ ನಾವು ಇದು ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ, ಥ್ಯಾಂಕ್ ಯು ಫಾರ್ ದ ಸಚ್ ಅ ಬ್ಯೂಟಿಫುಲ್ ಸಾಂಗ್ ಮೇಕಿಂಗ್ ಮೇಡಮ್. ಎಲ್ಲರಿಗೂ ಥ್ಯಾಂಕ್ ಯು. ಸರ್ ಇನ್ನೊಂದು ಹಾಡು ಆಂಥೋನಿ ದಾಸ್ ಅವರು ಹಾಡಿದ್ದಾರೆ, ಮೇಲ್ ವರ್ಷನ್ನು. ಫೀಮೇಲ್ ವರ್ಷನ್ ಬಂದು ಐಶ್ವರ್ಯ ರಂಗರಾಜನ್ ಅಂತ ಹಾಡಿದ್ದಾರೆ. ಆ ಹಾಡು ಇಷ್ಟರಲ್ಲಿ ರಿಲೀಸ್ ಆಗುತ್ತೆ, ತುಂಬ ಚೆನ್ನಾಗಿದೆ. ಅದೊಂದು ಐಟಮ್ ಹಾಡು ನಮ್ಮ ಲೀಡು ನಮ್ಮ ಅಪ್ಕಮಿಂಗ್ ಹೀರೋ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಸರ್ ವರ್ಕ್. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ, ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಎಲ್ಲರೂ ಬಂದಿರೋದಕ್ಕೆ ಥ್ಯಾಂಕ್ ಯು. ಆಲ್ ಪ್ರೆಸ್ ಮೀಟ್ ಪೀಪಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ನಮ್ಮ ಸಿನಿಮಾ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಚಿತ್ರ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನಾವೆಲ್ಲರೂ ನಮ್ಮ ಹರೀಶ್ ಸರ್ ಹೇಳ್ದಂಗೆ ನಮ್ಮ ಕೆಲಸ ಏನಿದೆ, ನಮ್ಮ ಪಾತ್ರ ಏನಿದೆ, ಅದನ್ನು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ನಾವು ಮಾಡಿದ್ದೀವಿ. ಮೇಯ್ನ್ ನಾವು ಹರೀಶ್ ಸರ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡಬೇಕು. ಯಾಕಂದರೆ ಈಸ್ ಬೀಯಿಂಗ್ ಹ್ಯೂಜ್ ಬಿಸ್ನೆಸ್ ಮ್ಯಾನ್. ಅವ್ರು ಸಿನಿಮಾ ಮಾಡಬೇಕು, ಒಂದು ಒಳ್ಳೆ ಸಿನಿಮಾ ಡೈರೆಕ್ಟ್ ಮಾಡಬೇಕು, ಒಂದು ಒಳ್ಳೆ ಚಿತ್ರ ಕನ್ನಡ ಇಂಡಸ್ಟ್ರಿ ಕೊಡಬೇಕು ಅಂತ ಒಂದು ಅದ್ಭುತವಾದ ಕತೆ ಮಾಡಿದ್ದಾರೆ. ಒಂದು ಅದ್ಭುತವಾದ ಸಿನಿಮಾ ಮಾಡಿ ಇವತ್ತು ರಿಲೀಸಿಗೆ ಬಂದಿದೆ. ಟೀಸರು ಮತ್ತು ಮ್ಯೂಸಿಕ್ ಸಾಂಗ್ ಎಲ್ಲ ನೀವೇ ನೋಡಿದ್ರಿ, ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಟೆಕ್ನಿಷಿಯನ್ಸು ಅಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ವೆರಿ ಬ್ಯೂಟಿಫುಲ್ ಆಗಿ ಸಿನಿಮಾ ಮೂಡ್ ಬಂದಿದೆ. ನಾನು ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಸಿನಿಮಾ ಜುಲೈ 10th ರಿಲೀಸ್ ಆಗ್ತಾ ಇದೆ. ಇಡೀ ಇಂಡಿಯನ್ ಫಿಲಮ್ ಇಂಡಸ್ಟ್ರಿ ಹಿಸ್ಟ್ರಿಲಿ ಈ ಥರ ಒಂದು ವಿಭಿನ್ನವಾದ ಕತೆ ಬಂದಿಲ್ಲ. ಸೊ ನಾವು ಅದನ್ನು ನಮ್ಮ ಸಿನಿಮಾ ಮೂಲಕ, ನಾವು ನಮ್ಮ ಕನ್ನಡ ಇಂಡಸ್ಟ್ರಿ ಮೂಲಕ ನಾವು ನಮ್ಮ ದೇಶಕ್ಕೆ ಕೊಡ್ತಾ ಇದ್ದೀವಿ ಅನ್ನೋದು ನಮ್ಗೆ ಭಾಳ ಹೆಮ್ಮೆ.
ಸೊ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಿನಿಮಾ ನೋಡಿ, ಎಲ್ಲರೂ ಟೀಸರ್ಸ್, ಟ್ರೈಲರ್ ಮತ್ತು ಸಾಂಗ್ಸ್ ರಿಲೀಸ್ ಆದಾಗ ದಯವಿಟ್ಟು ಎಲ್ಲ ಸ್ಪ್ರೆಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಯಾರು? ಸಿದ್ದಣ್ಣ ಬಂದಿದ್ದಾರೆ. ಓಕೆ, ಸಾಮ್ರಾಟ್ ಅವರೇ, ಆಲ್ ದ ವೆರಿ ಬೆಸ್ಟ್ ಟು ಯು. ಈ Thank you, ಸಿನಿಮಾಯಿಂದ ಕೂಡ ನಮ್ಗೆ ಒಳ್ಳೆ ಹೆಸರು ಬರಲಿ ಅಂತ ನಾವು ವಿಶ್ ಮಾಡ್ತೀವಿ. ಥ್ಯಾಂಕ್ ಯು so much. ಸೊ ಇಲ್ಲಿ ಗಜೇಂದ್ರ ಅವ್ರನ್ನ ಮಾತನಾಡ್ಸೋಣ. ಸೊ ಎಲ್ಲರೂ ಸೇರ್ಕೊಂಡು ಏನೋ ಒಂದು ಒಳ್ಳೆ ಮೋಡಿ ಮಾಡಿದ್ದೀರಿ. ಟಿಟಿಲೆಲ್ಲ ಬಿದ್ದೋಗ್ತಾ ಇದ್ರಿ. ಸೊ ನಿಮ್ದು ಬೇರೆ ಬೇರೆ ತರ ಸೀನ್ಸ್ ಎಲ್ಲ ನೋಡ್ತಾ ಇದ್ವಿ. ಸೊ ತಮ್ಮ ಪಾತ್ರ ಹಾಗೆ ಸಿನಿಮಾ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಈ ಚಿತ್ರದ ಬಗ್ಗೆ ಹೇಳೋಕ್ಕೂ ಮೊದಲು ನಾನು ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕು. ಯಾಕಂದರೆ ಹರೀಶ್ ಸರ್ ಇರ್ಬೋದು, ಉಜ್ವಲ ಮೇಡಮ್ ಇರ್ಬೋದು, ನಾವು ಸಿನಿಮಾದಲ್ಲಿ ಅಥವಾ ಏನೋ ಒಂದು ಪಾತ್ರ ಕೊಟ್ಟಾಗ ನಾವು ಕ್ಯಾಮ್ರದ ಮುಂದೆ ತುಂಬ ಚೆನ್ನಾಗಿ ಅಥವಾ ಫ್ರೀಯಾಗಿ ಮಾಡೋಕ್ಕಾಗದ ಕಾರಣ ಫಸ್ಟ್ ಮುಖ್ಯವಾಗಿ ಡೈರೆಕ್ಟರ್ ಆಗಿರ್ತಾರೆ. ಯಾಕಂದರೆ ಅವರು ನಮಗೆ ಫ್ರೀನೆಸ್ ಎಷ್ಟು ಕೊಡ್ತಾರೋ ಅದ್ರ ಮುಂದ್ಗಡೆ ಅವ್ರು ಎಷ್ಟು ನಮಗೆ ಫ್ರೀನೆಸ್ ಕೊಡ್ತಾರೋ ಅಷ್ಟು ನಾವು ಫ್ರೀಯಾಗಿ ಆ್ಯಕ್ಟಿಂಗ್ ಮಾಡ್ತೀವಿ. ಅವ್ರೊಂಥರ ನಮ್ಮನ್ನ ಹಿಡಿದಿಟ್ಕೊಂಡ್ರೆ ನಮಗೆ ಆ್ಯಕ್ಟಿಂಗಲ್ಲಿ ಯಾವುದೇ ಒಂದು ಹಾವಭಾವ ಇರ್ಬೋದು ಅಥವಾ ನವರಸ ಯಾವುದೇ ಇರ್ಬೋದು, ಅದ್ರ ಮಾಡೋಕ್ಕೆ ಒಂಥರ ಆ ಕಡೆ ಈ ಕಡೆ ಹಿಜುಗು ಮುಜುಗು ಆಗುತ್ತೆ. ಆ ರೀತಿಲಿ ನಾನು ಡೈರೆಕ್ಟ್ರನ್ನ ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದರೆ ತುಂಬ ಖುಷಿಯಾಗಿದೆ ಸರ್. ಇನ್ನೊಂದು, ನೀವು ನಮಗೆ ಈ ಸಿನಿಮಾದಲ್ಲಿ ಕರೆದು ಒಂದು ಅವಕಾಶ ಕೊಟ್ಟು ಒಂದಷ್ಟು ದಿನ ಕೆಲಸ ಕೊಟ್ಟು ಆಮೇಲೆ ಟ್ರೀಟು ಕೂಡ ಅಷ್ಟೇ ಚೆನ್ನಾಗಿತ್ತು. ನಾವು ಮಡಿಕೇರಿಗೆ ಹೋಗಿದ್ವಿ, ಎಲ್ಲ ಕಡೆ ಶೂಟಿಂಗ್ ಮಾಡ್ತಾ ಇದ್ವಲ್ಲ, ನಾವೊಂಥರ ಟ್ರಿಪ್ ಥರ ಹೋಗಿದ್ವಿ, ಟ್ರಿಪ್ ಥರ ಬಂದ್ವಿ. ಅವರು ಮಜಾ ಮಾಡ್ತಿದ್ರು, ನಾವು ಮಜಾ ಮಾಡ್ತಿದ್ವಿ. ಒಂದು ಶೂಟಿಂಗ್ ಮುಗಿದೋಯ್ತು. ಚಿತ್ರ ಕೂಡ, ಟ್ರೇಲರ್ ಕೂಡ, ಇದು ಟೀಸರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ರಿಚ್ನೆಸ್ಸು ಕೂಡ ಅಷ್ಟೇ ಚೆನ್ನಾಗಿ ತೋರಿಸಿದ್ದಾರೆ. ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಈ ಸಿನಿಮಾನ ಗೆಲ್ಲಿಸಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಮೊದಲನೇದಾಗಿ ಎಲ್ಲ ಮಾಧ್ಯಮದವರಿಗೆ ಧನ್ಯವಾದಗಳು. ಜೊತೆಗೆ ನಮ್ಮ ಹರೀಶ್ ಸರ್ ಫಸ್ಟು ಸ್ಟಾರ್ಟ್ ಮಾಡಿದಾಗ ಸ್ಕ್ರಿಪ್ಟ್ ಹೇಳಕ್ಕೆ ಹರೀಶ್ ಸರ್ ಡೈರೆಕ್ಟು ಒಂದು ಆಫೀಸಿಗೆ ಕರೆದ್ರು. ಸೊ ಅಲ್ಲೇ ಫ್ರೆಂಡ್ಲಿಯಾಗಿ ತುಂಬಾ ಚೂರು ಹೀಗೆ ಇಟ್ಕೊಳ್ಳಿ. ಅಲ್ಲೇ ತುಂಬಾ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡಿದ್ರು. ಸೊ ಎಲ್ಲೂ ರಿಸ್ಟ್ರಿಕ್ಷನ್ ಅನ್ನೋದು ಇಲ್ವೇ ಇಲ್ಲ. ಆ ಕತೆ ಸ್ಟಾರ್ಟ್ ಆದಾಗಿಂದ ಹಿಡಿದು ಶೂಟಿಂಗ್ ಅಲ್ಲೂ ಕೂಡ ಎಲ್ಲೂ ರಿಸ್ಟ್ರಿಕ್ಷನ್ ಇರಲಿಲ್ಲ. ಸೊ ನಮ್ದೇ ಒಂದಷ್ಟು ಡೈಲಾಗ್ಸ್ ಓನಾಗಿ ಹೇಳಿದ್ರೆ ಅದನ್ನು ತೊಗೊಂಡೆ ಮಾಡೋ ಸೂಪರ್ ಆಗಿದೆ ಅಂತ ಯಾವಾಗಲೂ ಒಳ್ಳೆ ಜೋಸ್ ಕೊಡ್ತಾ ಇದ್ರು. ಪೇಸನ್ಸ್ ಅಂತೂ ಸರ್ ಎಲ್ಲೂ ಕಳ್ಕೊಂಡಿಲ್ಲ. ಸೊ ಇನ್ನೊಂದು ಹೇಳ್ಬೇಕಂದ್ರೆ ಒಂದು ಇನ್ಸಿಡೆಂಟ್ ಆಯಿತು. ಅವ್ರು ನನಗೆ ಯಾವಾಗಲೂ ಬಟ್ಟೆ ಕ್ರೇಜ್ ಜಾಸ್ತಿ. ಈ ಶಾರ್ಟ್ ಫಿಲ್ಮ್ಸ್ ಎಲ್ಲ ನೋಡಿರ್ತೀರಾ. ಸೊ ಹರಿ ಸರ್ ಯಾವುದೋ ಒಂದು ಜಾಕೆಟ್ ಹಾಕೊಂಡ್ ಬಂದಿದ್ರು. ಅದ್ರದ್ದು ಬೆಲೆ 18,000 to 20,000. ನನಗೆ ನೋಡಿದ್ಮೇಲೆ ಸುಮ್ಮನೆ ಇರೋಕ್ಕಲ್ಲ, ಸರ್ ನಿಮ್ಮದು ಆ ಜಾಕೆಟ್ ಚೆನ್ನಾಗಿದೆ ಸರ್ ಅಂದೆ. ತಗೊಳ್ಳೋ ಅಂದ್ಬಿಟ್ಟು ಅಲ್ಲೇ ಕೊಟ್ಬಿಟ್ರು ಸ್ಪಾಟಲ್ಲೇ. ಸೊ ಅದನ್ನು ನಾನು ವೇದಿಕೆ ಮೇಲೆ ಹೇಳಬೇಕಿತ್ತು. ಸೊ ಅದನ್ನು ಇಲ್ಲಿ ನೆನಪಿಸ್ಕೊತಾ ಇದ್ದೀನಿ. ಇನ್ನೊಂದು ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಸಿನಿಮಾ ತುಂಬ ಯೂತ್ಗೆ ಕನೆಕ್ಟ್ ಆಗುವಂಥ ಒಂದು ಸಬ್ಜೆಕ್ಟು. ಸೊ ನೀವು ಎಲ್ಲೇ ಹೋದ್ರೂ ಇವಾಗ ಎಣ್ಣೆ ಹೊಡಿದೇ ಇರೋರು ಅಷ್ಟೇ 90% ಡ್ರಿಂಕ್ಸ್ ಮಾಡಿರ್ತಾರೆ. ಸೊ ಅವ್ರ ಮಧ್ಯೆ ಏನೆಲ್ಲ ಕಾಮಿಡಿಗಳಾಗ್ತವೆ. ಸೊ ಯಾವ ಥರ ತರಲೆ ಮಾಡೋಕೆ ಹೋಗಿ ಒಂದು ಆರಾರು ಸಬ್ಜೆಕ್ಟ್ ಆಗಿರೋದು ಯೂತ್ ಕೈಲಿ ತಗೊಳಕೊಂತಾರೆ. ಸೊ ಇದೆಲ್ಲ ತೋರಿಸಿದ್ದಾರೆ. ಸೊ ತುಂಬ ಅದ್ಭುತವಾಗಿದೆ. ಇವಾಗಲೇ ಟೀಸರ್ ನೋಡಿದಿರ, ಟ್ರೈಲರ್ ಕೂಡ ಸಖತ್ತಾಗಿದೆ, ಸಾಂಗ್ಸ್ ಅಲ್ಟಿಮೇಟ್ ಆಗಿದೆ. ಸೊ ದಯವಿಟ್ಟು ಜುಲೈ 10ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಆ ಸಿನಿಮಾದಲ್ಲಿ ಒಂದೇ ಒಂದು ಬೇಜಾರು ಏನಂದ್ರೆ, ಬರೀ ಟಿ ಜೊತೆಲೇ ಟ್ರಾವೆಲ್ ಮಾಡಿದ್ವಿ, ಯಾವುದು ಬ್ಯೂಟಿ ಇರಲಿಲ್ಲ. ಬ್ಯೂಟಿ ಬಂದು ಒಂದು 2 ದಿನ, 2 days ಬಂದು ಹೋಗ್ಬಿಡ್ತಾರೆ. ಸೊ ಅದೊಂದು ಬೇಜಾರು ಬಿಟ್ರೆ ಇನ್ನೇನಿಲ್ಲ. ಪ್ರೆಸ್ ಮೀಟ್ ವಾಯ್ಸ್ ನೆವರ್ ಕಾಂಪ್ರಮೈಸ್ ಬಗ್ಗೆ ಎಲ್ಲ ಮಾಧ್ಯಮದವ್ರಿಗೂ ನನಗೆ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡೋದಕ್ಕೆ ತುಂಬ ಖುಷಿಯಾಗಿದೆ. ಯಾಕೆಂದರೆ ಹರೀಶ್ ಅಣ್ಣ ಅಂತಲೇ ಹೇಳಬೇಕು, ಹರೀಶ್ ಸರ್ ಹೇಳೋಂಗೆ ಇಲ್ಲ. ಅವರು ನಮ್ಮನ್ನು ತಮ್ಮಕ್ಕಿಂತ ಹೆಚ್ಚಾಗಿ ಟ್ರೀಟ್ ಮಾಡೋರು. ಬರ್ಸಿದ್ದು ಹಿಂಗೆ ಮಾಡೋರು, ಏನು ಮಾಡಬೇಕಂದ್ರೆ ಅವ್ರು ಕೇಳ್ಬಿಟ್ಟೆ ಮಾಡ್ತಾಯಿದ್ದೋ. ಏನು ಇಂಪ್ರೂವೇಷನ್ ನೋಡ್ರೋ, ಈಗ ಸೀನ್ ಪೇಪರ್ ಇದೆ, ನೀವೇನಾದ್ರು ಇಂಪ್ರೂವೇಷನ್ ಮಾಡ್ಕೋತೀನಿ ಅಂದರೆ ನನ್ನದೇನು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳೋರು. ನಮ್ಮ ಇಡೀ ಟೀಮು ಕೂಡ ಹಂಗೇನೆ, ಪ್ರಮೋದ್ ಸರ್ ಆಗ್ಬೋದು, ನಮ್ಮ ಸಿದ್ದುಗೌಡ್ರಾಗ್ಬೋದು, ಪ್ರತಿಯೊಬ್ಬರು ಕೈ ಜೋಡಿಸ್ಕೊಂಡೇ ಬರ್ತಾಯಿದ್ರು. ಪ್ರತಿ ಒಂದು ಸೀನು ಮಾಡೋದಕ್ಕಿಂತ ಮುಂಚೆ ಡಿಸ್ಕಷನ್ ಆಗುವಾಗ ಇಂಪ್ರೂವೇಷನ್, ನಮಗೆ ಆ ಸೀನ್ 1 ನಿಮಿಷದಲ್ಲಿ ಮುಗಿಯುತ್ತೆ ಅಂತ ಹರೀಶ್ ಸರ್ ಹೇಳಿದರೆ ಇದು ಆಲ್ರೆಡಿ 3 ನಿಮಿಷಕ್ಕೆ ಹೋಗಿರೋದು. ಆ ಥರ ನಮ್ಮ ಹುಡುಗರು ಇಂಪ್ರೂವೇಷನ್ ಮಾಡ್ತಿದ್ರು. ನಿಜವಾಗ್ಲೂ ಒಂದು ಜಾಲಿಯಾಗಿ ಟ್ರಿಪ್ ಹೋಗದೆ, ಅಂದರೆ ಫ್ರೆಂಡ್ಸು ಟ್ರಿಪ್ ಹೋಗ್ತಿದ್ದೀವಲ್ಲ, ಟ್ರಿಪ್ ಹೋಗಿ ಮುಗಿಸ್ಕೊಬರೋಷ್ಟೊಳಗಡೆ ಏನೇನು ಅನಾಹುತಗಳಾಗತ್ತೆ ಅನ್ನುತ್ತಲ್ಲ, ಎಂಜಾಯ್ ಮಾಡ್ಕೊಬರೋದು ಹೆಂಗಿರುತ್ತೆ ಅನ್ನೋದನ್ನು ಹರೀಶ್ ಸರ್ ತೋರಿಸ್ಕೊಟ್ರು. ಹಾಗೆ ನಮ್ಮ ಪ್ರೊಡ್ಯೂಸರು ಉಜ್ವಲ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ.
ಯಾಕೆಂದರೆ ಈ ವೇದಿಕೆ ಸಿಕ್ಕಿರೋದು ಅವರಿಂದನೇ. ಹರೀಶ್ ಸರು ಮತ್ತು ಉಜ್ವಲ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸಿದ್ದು ಅಣ್ಣ ಮಾತಾಡು. ಹಾ. ಅಲ್ಲ ನನ್ನ ಮುಖ ನೋಡಿ ಇದಾಗ್ಬಿಟ್ಟೆ ಅಂದಲ್ಲ. ಬಟ್ ಏನಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಹೀರೋಯಿನ್ ಕೊಟ್ಟಿದ್ರು. ನಿಜವಾಗ್ಲೂ ಒಂದು ತುಂಬಾ 10 ಓವರ್ ಚೆನ್ನಾಗಿದೆ. ಸಿನಿಮಾ ಆಗಿರೋದೇನೋ, ಹಾ. 10 ಓವರ್ ಸಿನಿಮಾ ಆಗಿರೋದೇನೋ. ಆ ಕಾಟ ತಾಳಕ್ಕಾಗ್ದೇನೆ 1-2 ದಿನ ಬಂದೋದಕ್ಕೆ ಅದು ತಡ್ಕೊಳಕ್ಕಾಗಿಲ್ಲ ಅವ್ರ ಕೈಲಿ. ಅಷ್ಟು ಕ್ವಾಟ್ಲೆ ಕೊಟ್ಟವನ ನಮ್ಮ ಕಲಾಕರು. ಲೈ ಗೊತ್ತಲ್ಲ ಚಿನ್ನ? ಏಯ್ ಅದಾಗತ್ತೆ, ತಡ್ಕಡ. ಆಗ್ತಾ ಇಲ್ಲ, ಬೇಕೇ ಬೇಕು. ಅದು ನೆಕ್ಸ್ಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸಿದ್ದು ಅವರೇ. ಸೀತಾರಾಮ್ ಅವರೇ, ತಮ್ಮ ಪಾತ್ರ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ ಬಗ್ಗೆ ಏನ್ ಹೇಳ್ತೇವೆ? ಎಲ್ರಿಗೂ ನಮಸ್ಕಾರ. ಭಾಳ ಖುಷಿ ಆಗುತ್ತೆ. ಆ್ಯಕ್ಚುಲಿ ಕಾಂಪ್ರಮೈಸ್ ಅನ್ನೋ ಪದ ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಈ ನಮ್ಮ ಜನ್ರೇಷನಲ್ಲಿ ಗಂಡು ಮಕ್ಳಿಗಾಗಲಿ ಹೆಣ್ಮಕ್ಳಿಗಾಗಲಿ ಟೈಟಲಲ್ಲೇ ಯೂನಿಕ್ನೆಸ್ ಇದೆ. ಸೊ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ನಾನು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹರೀಶ್ ಸರ್. ಆ್ಯಕ್ಚುಲಿ ಈ ಪಾತ್ರ ನಮಗೆ ಭಾಳ ಚಾಲೆಂಜಿಂಗ್ ಆಗಿತ್ತು. ಏನಕ್ಕೆ ಅಂದರೆ ನಾವು ಕಾಮಿಡಿ ಮಾಡ್ತಾ ಇರ್ತೀವಿ ಸ್ಟೇಜಸಲ್ಲಾಗಲಿ ಮತ್ತು ಸಿನಿಮಾಗಳಲ್ಲಾಗಲಿ ಆಲ್ಮೋಸ್ಟ್ ಕಾಮಿಡಿ ಪಾತ್ರಗಳೇ ತುಂಬ ಮಾಡಿದ್ದೀವಿ. ಆದರೆ ಈ ಸಿನಿಮಾದಲ್ಲಿ ಸೀತಾರಾಮ್ ನೀನು ಮಾಡಬಲ್ಲೆ ಅಂತ ಒಂದು ಕಾನ್ಫಿಡೆಂಟ್ ತುಂಬಿದ್ರೆ, ಅಂದರೆ ಒಂದು ಎಮೋಷನ್ ಕ್ಯಾರೆಕ್ಟರ್ ಆಗಿರ್ಬೋದು, ಒಂದು ಆರ್ ಫೀಲ್ ಆಗಿರ್ಬೋದು. ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅಂತ ನಂಗೆ ಸಿಕ್ಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮ್ಯಾಮ್. ಅದೇ ರೀತಿ ನಮ್ಮ ಕಲಾವಿದರ ಬಗ್ಗೆ ಹೇಳಬೇಕಾದ್ರೆ ತುಂಬ ಎಂಜಾಯ್ ಮಾಡಿದ್ವಿ. ನಾವು ಸ್ಟೇಜ್ ಮೇಲೆ ಎಂಜಾಯ್ ಮಾಡೋದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾದಲ್ಲಿ ಎಂಜಾಯ್ ಮಾಡಿದ್ವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಹರೀಶ್ ಸರ್ ನಮ್ಗೆ ಎಷ್ಟು ಫ್ರೀಡಮ್ ಕೊಟ್ಟಿದ್ರು ಅಂದರೆ, ನಾವು 10 ರೂಪಾಯಿ ಆ್ಯಕ್ಟಿಂಗ್ ಮಾಡೋದು 100 ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಾ ಇದ್ವಿ. ಬೇಡಪ್ಪ ನಂಗೆ 10 ರೂಪಾಯಿ ಆ್ಯಕ್ಟಿಂಗ್ಗೆ ಸಾಕು ಅಷ್ಟೇ ಮಾಡೋಂಥ ಅವ್ರು ಕಡಿಮೆ ಮಾಡ್ತಾಯಿದ್ರು. ಅಂದರೆ ಎಲ್ಲರೂ ಈಗ ನಾವು ಇಂಪ್ರೂವೈಸ್ ಮಾಡೋಕ್ಕೆ ಅಂತ ಕೊಟ್ಬಿಟ್ರೆ ನಾವು 1 ಡೈಲಾಗ್ನ 10 ಡೈಲಾಗ್ ಮಾಡ್ಕೊಂಡ್ಬಿಡ್ತೀವಿ, ಯಾಕಂದ್ರೆ ನಾವು ಕಾಣಿಸ್ಕೋಬೇಕು ಅಂತ. ಸೊ ಆ ರೀತಿ ಇಂಪ್ರೂವೈಸ್ ಮಾಡೋದನ್ನು ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಟ್ರಿಮೋಟ್ ಮಾಡಿ, ಇಷ್ಟೇ ಸಾಕಪ್ಪ ಇಷ್ಟೇ ಮಾಡಿ ಸಾಕು ನನಗೆ ಅಂತ ತಗೊತಾ ಇದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಕ್ಚುಲಿ ಭಾಳ ಕಾನ್ಫಿಡೆಂಟ್ ಇದೆ, ತುಂಬ ಎಕ್ಸೈಟಲ್ಲಿದ್ದೀವಿ. ಈ ಪಾತ್ರದಿಂದ ಒಳ್ಳೆ ಜನಕ್ಕೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಅಂತ ಎಲ್ಲರೂ ಸೇರಿ. ಸೊ ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ, ನಿಮ್ಮಿಂದ ನಮಗೂ ಒಳ್ಳೇದಾಗಲಿ. ಸೊ ಸಿನಿಮಾ ನೆಕ್ಸ್ಟ್ ಮಂತು 10ನೇ ತಾರೀಕು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಸೊ ದಯವಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೀತಾರಾಮ್ ಅವರೇ, ಧನ್ಯವಾದಗಳು. ಉಮೇಶ್ ಕಿನ್ನಾಳ್ ಮೈಂಡ್ ವಾಯ್ಸ್ ಕೇಳಿಸ್ತಿದೆ. ಏನಿಲ್ರಿ, ಎಲ್ಲ ಅಗದಿ ಮಸ್ತ್ ಮಾತಾಡಕ್ ಭಾಳ ಐತಿ. ಎಲ್ರಿಗೂ ನಮಸ್ಕಾರ ರೀ. ನಮ್ಮ ಹರೀಶ್ ಸರ್ಗೆ, ಆಮೇಲೆ ನಮ್ಮ ಪ್ರೊಡ್ಯೂಸರ್ ಮೇಡಮ್ಗೆ ಧನ್ಯವಾದಗಳು. ಭಾಳ ಖುಷಿ ಆಗತೈತಿ. ಯಾಕಂತಂದ್ರೆ ಸ್ಪೇಸ್ ಐತಿ ಈ ಸಿನಿಮಾದಾಗ. ಇಷ್ಟು ದಿವಸ ಅಲ್ಲೊಂದು ಚಿಕ್ಕ ಪಾತ್ರ ಮಾಡ್ಕೊಂಡ್ ಬರಾಕತ್ತಿದ್ವಿ. ಈ ಪಿಕ್ಚರ್ ಒಳಗ ಪ್ರತಿಯೊಬ್ರು ಹೀರೋ. ಯಾರೆಲ್ಲ ಕಲಾವಿದರು ಅದೀವಿ ಎಲ್ಲರೂ ಹೀರೋ. ಪಿಕ್ಚರ್ನಾಗ ಮುಕ್ಳರೆ ಮಸ್ಕಿರಿ ಐತಿ, ಆಮೇಲೆ ಮುಕ್ಳರೆ ದೆವ್ವ ಅದಾವು, ಅನಾಹುತ ಸೀನ್ಸ್ ಅದಾವು, ಅನಾಹುತ ಡೈಲಾಗ್ ಅದಾವು. ಅಗ್ದಿ ಮಸ್ತ್ ನಂಬರ್ 1 ಸಿನಿಮಾ ಆಗತ್ತನ್ನೋ ಒಂದು ಭರವಸೆ ನಮಗೈತಿ. ಆಮೇಲೆ ಇನ್ನೊಂದೇನಂತಂದ್ರೆ ಕನ್ನಡ, ತಮಿಳು, ಮಲಯಾಳಮ್ಮು, ಮರಾಠಿ, ಹಿಂದಿ ಈ ಭಾಷೆದಾಗೂ ಬರಕ್ಕೆ ರೆಡಿ ಆಗೈತಿ ನಮ್ಮ ಸಿನಿಮಾ. ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳಿದ್ರು ತಪ್ಪಾಗಲ್ಲ. ಅಷ್ಟ ಮಸ್ತ್ ಸಿನಿಮಾ ಬಂದೈತಿ. ಭಾಳ ಖುಷಿ ಆಗತೈತಿ. ಹರೀಶ್ ಸರ್ಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀವಿ. ನಮ್ಮ ಸೀನು ಸರ್ಗೆ ಥ್ಯಾಂಕ್ಸ್ ಹೇಳ್ತೀವಿ. ಆಮೇಲೆ ನಮ್ಮ ಚಿಂಟು ಬ್ರೋ ಅವರು ಸಪೋರ್ಟ್ ಮಾಡಿದ್ರು. ಒಂದು ಸಾಂಗ್ನಾಗ ಕಾಣಿಸ್ಕೊಂತಾರ, ಭಾರಿ ಚಲೋ ಡ್ಯಾನ್ಸ್ ಮಾಡಿದ್ರು. ಎಲ್ರಿಗೂ ಅದ್ಭುತವಾದಂಥ ಸ್ಪೇಸ್ ಸಿಕ್ಕೈತಿ ಸಿನಿಮಾದಾಗ. ಎಲ್ಲರೂ ಜುಲೈ 10ನೇ ತಾರೀಕಿಗೆ ಬಂದು ನಮ್ಮ ಸಿನಿಮಾ ನೋಡಿ ಹೆಂಗೈತಿ ಅಂತ ಹೇಳಿ ಒಂದು ಹುರಿದುಂಬಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಳಕತ್ತೀನಿ. ಜುಲೈ 10ನೇ ತಾರೀಕು ಮರ್ಯಾಕ್ ಹೋಗ್ಬಿಡ್ರಿ. ಮಕ್ಕಳರೇ ಮಸ್ಕಿರಿ ಐತಿ. ಮಸ್ತ್ ಆಯ್ತು ಬಿಡ್ರಿ ನಿಮ್ದು. ಥ್ಯಾಂಕ್ ಯು ಸರ್. ರಾಜೀವ್ ರೆಡ್ಡಿ ಅವರೇ, ಎಲ್ಲರದ್ದು ಕಾಮಿಡಿ ಪಾತ್ರ ಆದ್ರೆ ತಮ್ಮದು ಡಿಫ್ರೆಂಟ್, ಒಂದು ಪೊಲೀಸ್ ಆಫೀಸರ್ ಪಾತ್ರ. ಏನ್ ಹೇಳ್ತೀರಿ ತಮ್ಮ ಪಾತ್ರದ ಬಗ್ಗೆ? ಎಲ್ಲ ಮೀಡಿಯಾ ಮಿತ್ರರಿಗೂ ನಮಸ್ಕಾರ. ನಾನು ಈ ಟೀಮ್ಗೆ ಹೊಸಬನಲ್ಲ. ಲಾಸ್ಟ್ ಟೈಮ್ ಹರೀಶ್ ರಾಜಣ್ಣನ ಮಗ ಸಿನಿಮಾ ಹೀರೋ ಮಾಡಿದ್ರು, ನಾನು ಮೇನ್ ವಿಲನ್ ಮಾಡಿದ್ದೆ. ಮತ್ತು ನನ್ನ ಪರಿಚಯ ನಿಮ್ಗೆಲ್ಲರಿಗೂ ಆಲ್ರೆಡಿ ಇದೆ. ಸೀನು ಡೈರೆಕ್ಷನಲ್ಲಿ ಆ ಸಿನಿಮಾ ಮೂಡಿ ಬಂದಿತ್ತು, ಅವ್ರು ಹೀರೋ ಮಾಡಿದ್ರು, ನಾನು ವಿಲನ್ ಮಾಡಿದೆ. ಹಾಗಾಗಿ ನಮ್ಗಿಬ್ಬರಿಗೂ, ನನಗಾಗಲಿ ಅವ್ರಿಗಾಗಲಿ ಏನೋ ತುಂಬ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಈ ಪಾತ್ರ ಮಾಡೋಕೆ ಮುಂಚೆ ಅವರವರೇ ತುಂಬ ಡಿಸ್ಕಷನ್ ಮಾಡ್ಕೊಂಡು ನನ್ನವ್ರಿಗೂ ಬಂತು. ಅವನೇ 2-3 ಸಿನಿಮಾ ಹೀರೋ ಮಾಡಿದ್ದಾನೆ, ವಿಲನ್ ಮಾಡಿದ್ದಾನೆ, ಇದೊಂದು ಡಿಫರೆಂಟ್ ಕ್ಯಾರೆಕ್ಟರ್ ಇರುತ್ತೆ, ಮಾತಾಡೋಣ ಬೇಡ ಅಂತ ಸುಮಾರು ಸಾರಿ ಡಿಸ್ಕಸ್ ಮಾಡಿ ಆಮೇಲೆ ನಾನು ಕರೆದು ಇದೊಂದು ಒಳ್ಳೆ ಪಾತ್ರ ಇದೆ, ಮಾಡಲೇಬೇಕು ಅಂತ ಹೇಳಿದ್ರು. ನಮ್ಮಿಬ್ಬರದ್ದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಖಂಡಿತ ನೀನೇನು ಪಾತ್ರ ಹೇಳಿದ್ರು ನಾನು ಮಾಡ್ತೀನಿ ಅಂತೇಳಿ ಈ ಪಾತ್ರ ಒಪ್ಕೊಂಡು ನಾನು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಹೊಸ ಟೀಮ್ಗೆ, ಹೊಸ ಡೈರೆಕ್ಟರ್ಗೆ
ಎಲ್ಲರೂ ಆಶೀರ್ವಾದ ಮಾಡಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ರಾಜೀವ್ ಸರ್, ಥ್ಯಾಂಕ್ ಯು ಉಮೇಶ್ ಅವರೇ. ಮೊದಲಿಗೆ ಇಲ್ಲಿ ಇರುವ ಮಾಧ್ಯಮ ಪ್ರತಿನಿಧಿಗೆ ನಮಸ್ಕಾರ, ಶುಭೋದಯ. ಸ್ವಲ್ಪ ಮೈಕ್ ಮೇಲೆ ಇಟ್ಕೊಳ್ಳಿ. ಹಾ, ಹೌದು, ಶುಭೋದಯ, ಅದೇ ಮೈನ್ ಕಲಿತಿದ್ದು. ನಮಸ್ಕಾರ ಎಲ್ಲರಿಗೂ. ಮೊದಲಿಗೆ ಹರೀಶ್ ಸರ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನನಗೆ ಒಂದು ಈ ಮೂವಿಯಲ್ಲಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಸ್ ಮೇನ್ ಲೀಡ್, ಫೀಮೇಲ್ ಲೀಡ್ ಆಗಿ ಮಾಡಿದ್ದೀನಿ. ಆ್ಯಂಡ್ 8 ಇಯರ್ಸಿಂದ ನಾನು ಮಾಡಲಿಂಗಲ್ಲಿ ಮಾಡ್ತಿದ್ದೆ. ಲೈಕ್ ಸಣ್ಣ ಪಾತ್ರ ಎಲ್ಲ ಮಾಡಿದ್ದೆ ಮೂವೀಸಲ್ಲಿ. ಈ ಮೂವಿಯಲ್ಲಾಗಿ ನಾನು ಒಂದು ಫಿಮೇಲ್ ಲೀಡ್ ಕ್ಯಾರೆಕ್ಟರಾಗಿ ಮಾಡಿದ್ದೀನಿ. ನನ್ನ ಮೇಲೆ ನಂಬಿಕೆ ಇಟ್ಟು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಫಾರ್ ದಟ್. ನನ್ನ ಪಾತ್ರ ಇದರಲ್ಲಿ ಯಾವಾಗ ಬರ್ತೀನಿ, ಹೇಗೆ ಬರ್ತೀನಿ ನನಗೆ ಗೊತ್ತಿಲ್ಲ. ಮೂವಿ ನೋಡಿದ್ಮೇಲೆ ಗೊತ್ತಾಗೋದು, ಯಾಕಂದರೆ ನನಗೂ ಸಸ್ಪೆನ್ಸ್ ಆಗಿದೆ. ಸರ್ ಹೀಗೆ ಇಟ್ಕೊಳ್ಳಿ ಮೈಕ್, ಹೇಗೆ ಮಾಡಕ್ಕೆ ಹೇಳಿದ್ದಾರೆ ಆ ಥರ ನಾನು ಆ ಮೂವಿನಲ್ಲಿ ರೋಲ್ ಪ್ಲೇ ಮಾಡಿದ್ದೀನಿ. ಬಟ್ ಆ್ಯಕ್ಚುಲ್ ಆಗಿ ಯಾವಾಗ ಬರ್ತೀನಿ, ಹೇಗೆ ಬರ್ತೀನಿ ನನಗೂ ಐಡಿಯಾ ಇಲ್ಲ. ಮೂವಿ ನೋಡಿದ್ಮೇಲೆ ಗೊತ್ತಾಗೋದು. ಈ ಮೂವಿಯಲ್ಲಿ ಮೇ ಬಿ ನಾನು ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ. ಬಟ್ ಸಣ್ಣದಾಗಿ ಹೇಳಬೇಕಂದ್ರೆ ಕೈಂಡ್ ಆಫ್ ಲೈಕ್ ಅ ಪ್ಲೇ ಗರ್ಲ್, ಮೇ ಬಿ ರೊಮ್ಯಾಂಟಿಕ್ ಸೀನ್ ಪ್ಲೇ ಮಾಡೋ ಥರ ಇದ್ದೀನಿ ಬಾಯ್ಸ್ ಜೊತೆಗೆ. ಆ್ಯಂಡ್ ಒಂದು ಐಟಮ್ ಸಾಂಗ್ ಕೂಡ ಮಾಡಿದ್ದೀನಿ. ಡ್ಯಾನ್ಸ್ ಟಿನಲ್ಲೂ ಒಂದು ಡ್ಯಾನ್ಸ್ ಇದೆ ಬಾಯ್ಸ್ ಜೊತೆಗೆ ಟ್ರಿಪ್ಪಲ್ಲಿ ಹೋಗ್ಬೇಕಾದ್ರೆ, ಅದೊಂದು ರೋಲ್ ಪ್ಲೇ ಮಾಡಿದ್ದೀನಿ. ಅದು ನನಗೂ ಐಡಿಯಾ ಇಲ್ಲ. ಆ್ಯಕ್ಚುಲಿ ಮೂವಿ ನೋಡಿದ್ಮೇಲೆ ನನಗೂ ಗೊತ್ತಾಗೋದು ಇದರಲ್ಲಿ ದೆವ್ವ. ನನಗೂ ಇವತ್ತು ಬಂದ್ಮೇಲೆ ಗೊತ್ತಾಗಿದ್ದು, ಪೋಸ್ಟರ್ ನೋಡಿನೇ ನನಗೆ ಇವತ್ತು ಗೊತ್ತಾಗಿದ್ದು ಈ ಸೀನಲ್ಲಿ ಯಾರಿರೋದು ಅಂತ. ಅದೊಂದು. ಥ್ಯಾಂಕ್ ಯು. ಇಷ್ಟೇ ಪ್ರಿಪೇರ್ ಆಗಿದ್ದ ಅವ್ರಿಗೆ ರ್ಯಾಂಪ್ ಮೇಲೆ ವಾಕ್ ಮಾಡಿ ಅಂತ ಹೇಳಿ. ನಮಸ್ಕಾರ. 1 ನಿಮಿಷ ತಡೀರಿ, ಸ್ವಲ್ಪ ಬೇಗ ಹಚ್ಚಿ, ಆರಾಮಾಗಿ. ಎಲ್ರಿಗೂ ನಮಸ್ಕಾರ. ಬಾಯ್ಸ್ ನೆವರ್ ಕಾಂಪ್ರಮೈಸಲ್ಲಿ ಯಾರೂ ಕಾಂಪ್ರಮೈಸ್ ಆಗಿಲ್ಲ. ಯಾಕೆಂದರೆ ಕಾಂಪ್ರಮೈಸ್ ಆಗೋಕ್ಕೆ ನಮ್ಮ ಡೈರೆಕ್ಟರ್ ಹರೀಶ್ ಸರ್ ಬಿಟ್ಟಿಲ್ಲ, ಆ್ಯಂಡ್ ಪ್ರೊಡ್ಯೂಸರ್ಸು ಯಾವುದ್ರಲ್ಲೂ ಕಾಂಪ್ರಮೈಸ್ ಅವರು ಆಗಿಲ್ಲ. ಸೊ ಈ ಎಲ್ಲ ಬಾಯ್ಸ್ ಜೊತೆ ನಾನು ಹೇಳ್ತಾ ಇದ್ದೀನಿ, ಬಾಯ್ಸ್ ಯಾವತ್ತೂ ಕಾಂಪ್ರಮೈಸ್ ಆಗಲ್ಲ. ಈ ಸಿನಿಮಾದಲ್ಲಿ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲ ಸಿನಿಮಾದಲ್ಲಿ 2 ಕ್ಯಾರೆಕ್ಟ್ರಲ್ಲಿ ಒಂದು ಕಾಮಿಡಿ ನೋಡಿ ಅಭ್ಯಾಸ ಆಗಿರುತ್ತೆ. ಆದರೆ ಇದರಲ್ಲಿ ನಾವು ನೋಡಿದ್ದೆಲ್ಲ ಕಾಮಿಡಿ. ಇವರೆಲ್ಲ ಮಾಡಿದ್ದು ಈಗ ಆಲ್ರೆಡಿ ಯೂಟ್ಯೂಬಲ್ಲಿರ್ಬೋದು, ಇನ್ಸ್ಟಾದಲ್ಲಿರ್ಬೋದು, ರೀಲ್ಸಲ್ಲಿ ಎಷ್ಟು ನೋಡಿದ್ರು ಇವರೇ ಕಾಣಿಸ್ತಾರೆ. ಯಾಕಂದರೆ ನಾವು ಬೆಳಗಿಂದ ರಾತ್ರಿವರೆಗೂ ಕೆಲಸ ಮಾಡ್ತೀವಿ, ಬಂದ್ಬಿಟ್ಟು ಇನ್ಸ್ಟಾಗ್ರಾಮು ಯೂಟ್ಯೂಬ್ ಓಪನ್ ಮಾಡಿದ್ರೆ ಫಸ್ಟ್ ಕಾಣೋದು ಇವರೇನೆ. ಇವರೆಲ್ಲರೂ ಸಿನಿಮಾನ ನಾನು ವರ್ಕ್ ಮಾಡ್ತಾ ಇದ್ದೀನಿ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ ಅಂತ ನನಗೂ ಖುಷಿ ಇದೆ. ಆಮೇಲೆ ಅಷ್ಟು ಕಾಮಿಡಿ, ಇಷ್ಟು ಜನ ಇಟ್ಕೊಂಡು ಕಾಮಿಡಿ ಮಾಡಿದ್ರೆ ಹೇಗಿರುತ್ತೆ, ಅವ್ರು ಅಷ್ಟೊಂದು ಜನನ ಹೇಗೆ ನಿಭಾಯಿಸಿದ್ದಾರೆ ಅಂದರೆ ನಮ್ಮ ಡೈರೆಕ್ಟರ್ ಸರ್, ಹರೀಶ್ ಸರು, ಆಮೇಲೆ ಕೋಲಾರ್ ಸೀನು ಸರ್ ಅವರು ವರ್ಕಿನ ಒಂದು ಇದಿದೆಯಲ್ಲ, ತುಂಬ ಖುಷಿ ಆಯಿತು. ಆ್ಯಂಡ್ ಬಾಯ್ಸ್ ನೆವರ್ ಕಾಂಪ್ರಮೈಸಲ್ಲಿ ಅವರು ಕಾಮಿಡಿ ಇರ್ಬೋದು, ಅದ್ರ ಜೊತೆಗೆ ಹಾರರ್ ಫೀಲ್ ಇದೆ, ಜೊತೆಗೆ ಎಮೋಷನ್ಸ್. ಪ್ರತಿಯೊಬ್ಬ ಮನುಷ್ಯನಿಗಿರೋ ಒಂದೊಂದು ಗೋಲ್ಸ್ ಅಂತ ಇರುತ್ತೆ. ಈಗ ಇಷ್ಟು ಜನ ಇಷ್ಟು ಕಾಮಿಡಿ ಮಾಡಿ ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ, ಮುಂದೆ ಇವ್ರ ಲೈಫ್ ಏನಪ್ಪ ಅಂದರೆ ಅವ್ರ ಲೈಫಿಗೆ ಅಂತ ಒಂದೊಂದು ಗೋಲ್ ತೊಗೊಂಡು ಅವ್ರು ಹೇಗೆ ಲೈಫಲ್ಲಿ ರೀಚ್ ಆಗ್ತಾರೆ ಅನ್ನೋದನ್ನು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ನನಗೂ ತುಂಬ ಸಪೋರ್ಟಿವ್ ಆಗಿ ನಿಂತವರು ಡೈರೆಕ್ಟ್ರು. ಯಾಕಂದರೆ ಪ್ರತಿಯೊಂದು ಹಂತದಲ್ಲೂ ಎಷ್ಟು ಸಲ ಚೇಂಜಸ್ ಆಯಿತು, ಎಲ್ಲ ಒಂದು ಕ್ಯಾರಿ ಒಂದು ತುಂಬ ಚೆನ್ನಾಗಾಯಿತು. ಹಾಗೆ ನಮ್ಮ ಲೋಕಿ ತಪಸ್ಯ ಅವರು ಈ ಸಿನಿಮಾದಲ್ಲಿ 2 ಸಾಂಗ್ ಮಾಡಿದ್ದಾರೆ, ನಿಜವಾಗ್ಲೂ ಬ್ಯೂಟಿಫುಲ್ ಸಾಂಗ್ಸು. ನೀವು ಇವತ್ತು ಒಂದು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಕೇಳಿದ್ದೀರಾ, ಇನ್ನೊಂದು ಸಾಂಗ್ ಇಷ್ಟಲ್ಲೇ ರಿಲೀಸ್ ಆಗುತ್ತೆ. ಅದು ಕೇಳಿದ್ರೆ ಇನ್ನೂ ಸುಬ್ಬಲಕ್ಷ್ಮಿ ಯಾವಾಗ ಬರ್ತಾಳೆ ಅಂತ ನಾನು ಕಾಯ್ತಾ ಇದ್ದೀನಿ. ಯಾಕಂದರೆ ಅಷ್ಟು ಚೆನ್ನಾಗಿದೆ ಸುಬ್ಬಲಕ್ಷ್ಮಿ ಅನ್ನೋ ಒಂದು ಸಾಂಗು. ಒಟ್ಟು ಈ ಟೀಮ್ ಜೊತೆ ನಂಗೆ ವರ್ಕ್ ಮಾಡಿ ತುಂಬ ಇಷ್ಟ ಆಯಿತು. ಹಾಗೆ ನಮ್ಮ ಯುವರಾಜ್ ಸರ್ ಇಲ್ಲೇ ಇದ್ದಾರೆ, ಅವರ ತಾಯಿ, ಅವರ ತಂದೆ ಉಜ್ವಲ ಮೇಡಮು ಮತ್ತು ಸರು ಈ ಪ್ರೊಡಕ್ಷನ್ ನೋಡಿಕೊಂಡ್ರು. ತುಂಬ ಏನಂತ ಹೇಳಿದ್ರೆ ಆ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದಾಗ ಸಣ್ಣವರು ದೊಡ್ಡವರು ಅದು ಏನೂ ಇಲ್ಲ, ಭೇದ ಭಾವ, ಒಂದು ಹೇಳ್ಕೊಳಕ್ಕಾಗಲ್ಲ ಅಂತ ಒಂದು ಪ್ರೀತಿ ನಮಗೆಲ್ಲರಿಗೂ ಕೊಟ್ಟಿದ್ದಾರೆ. ನಾವೆಲ್ಲರೂ ಈ ಪ್ರೀತಿ ವಿಶ್ವಾಸದಲ್ಲಿ ನಾವು ಈ ಸಿನಿಮಾ ಕೆಲಸ ಮಾಡಿದ್ದೀವಿ. ಈ ಕೆಲಸ ಸಿಕ್ಕಿದ್ದಕ್ಕೆ ತುಂಬ ಧನ್ಯವಾದಗಳು ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ತ್ಯಾಗರಾಜ್ ಸರ್. ಹೇಮಂತ್ ಗೌಡ್ರೆ, ಏನು ಹೇಳ್ತೀರಿ ತಮ್ಮ ಪಾತ್ರದ ಬಗ್ಗೆ?
ಮೊದಲನೇದಾಗಿ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ, ಬಂಧು ಮಿತ್ರರಿಗೆ, ನಮ್ಮ ಹೃತ್ಪೂರ್ವಕವಾದ ನಮ್ಮ ಸಿನಿಮಾ ಸುದ್ದಿಯನ್ನು ಮನೆ ಮನೆಗೆ ತಲುಪಿಸಕ್ಕೆ ಬಂದಿರುವಂಥ ಎಲ್ಲ ಮಾಧ್ಯಮದವರಿಗೆ ನಮ್ಮ ಕೃತಜ್ಞತೆಗಳು, ವಂದನೆಗಳು. ಹಾಗೆ ವಾಯ್ಸ್ ನೆವರ್ ಕಾಂಪ್ರಮೈಸ್ ಈ ಚಿತ್ರದಲ್ಲಿ ಹೇಳ್ಬೇಕಂದ್ರೆ ಎಲ್ಲರೂ ಬಂದು ಡೈರೆಕ್ಟರ್ಗಳನ್ನ ಹೊಗಳ್ತಾರೆ ಎಲ್ಲರೂ, ಆದರೆ ನಿಜವಾಗ್ಲೂ ಅವ್ರನ್ನ ಮನವೊಲಿಸಕ್ಕೆ ಡೈರೆಕ್ಟರ್ನ ಹೊಗಳೋದಲ್ಲ, ನಮ್ಮ ಮನಸ್ಸಿಂದ ಹೇಳ್ತಾ ಇದೀವಿ. ನಮ್ಮ 11 ಜನಕ್ಕೂ ಅದೇ ರೀತಿ ಸೆಟ್ಟಲ್ಲಿ ನಾವು ಬರೀ ಪಾತ್ರಧಾರರಷ್ಟೇ, ಆದರೆ ಸೂತ್ರಧಾರರಾಗಿ ನಮ್ಮ ಡೈರೆಕ್ಟರ್ ಸರ್ ಪ್ರತಿ ಒಬ್ರಿಗೂ ಹಂಚಿದ್ದಾರೆ ಸರ್. ನಾನು ಈಗಲೂ ಕೂತ್ಕೊಂಡಲ್ಲ ಹಂಗೆ ಕೇಳ್ತಿದ್ದೆ, ಅಣ್ಣ ಇಲ್ಲೆಲ್ಲ ಗುಂಪಲ್ಲಿ ಗೋವಿಂದ ಅಂದ್ರೆ ಏನೋ ಮಾಡ್ಬಿಡೋದು ಅಂತ. ಅಂದ್ರೆ ಅಲ್ಲಿ ಈ ಡೈಲಾಗ್ ನೀನ್ ಹೇಳು, ಈ ಡೈಲಾಗ್ ನೀನ್ ಹೇಳು, ಈ ಡೈಲಾಗ್ ನೀನ್ ತಗೋ. ನಾವೆಷ್ಟು 10 ಜನ ಇವತ್ತು ಒಬ್ಬ ನಟನ್ನ ಇದ್ ಮಾಡಕ್ಕೆ ಡೈರೆಕ್ಟರ್ ಕಷ್ಟಪಡ್ತಾರೆ ಸೆಟ್ಟಲ್ಲಿ. ಅಂಥದ್ರಲ್ಲಿ ನಮ್ಮ 10 ಜನನು ಅದೇ ಒಂದು ನಮ್ಗೆಲ್ಲೂ ಬೇಜಾರು ಮಾಡಿಸಿಲ್ಲ, ಎಲ್ಲೂ ದುಃಖ ಪಡಿಸಿಲ್ಲ, ನಾವು ಸಿನಿಮಾ ಮಾಡ್ದಂಗೆ ಅನ್ಸಿಲ್ಲ. ಒಂದು ಜಾಲಿ ಟ್ರಿಪ್ ಮೊದಲನೇ ಸಲ ಅವ್ರು ಹಾಕ್ಸಿದ್ದೆ ಮಡಿಕೇರಿ ಟ್ರಿಪ್ಪು. ಅಂದ್ರೆ ಔಟ್ಡೋರ್ ಶೆಡ್ಯೂಲ್ನ ಫಸ್ಟ್ ಮಾಡ್ಕೊಂಡ್ರು, ಲೇಟರ್ ಆನ್ ಬೆಂಗಳೂರು ಡೇಸಲ್ಲಿ ಮಾಡಿದ್ರು. ಸೊ ದಟ್ ನಾವು ಸ್ಟಾರ್ಟಿಂಗ್ ಹೋಗ್ತಿದ್ದಂಗೆ ಮಡಿಕೇರಿ ನಮ್ಗೆ ಫೀಲ್ ಹೆಂಗಿತ್ತು ಅಂದ್ರೆ ನಾವ್ಯಾರು ಸಿನಿಮಾ ಮಾಡಕ್ ಹೋಗ್ತಾ ಇಲ್ಲ, ನಾವ್ಯಾರು ಇಲ್ಲಿ ಇದು ಮಾಡಕ್ ಹೋಗ್ತಾ ಇಲ್ಲ, ಎಲ್ಲ ಜಾಲಿ ಮಾಡ್ಕೊಂಡು ಟಿ ಸೇಮ್ ಅದೇ ಟಿಟಿಯಲ್ಲಿ ಕಳಿಸ್ಕೊಟ್ರು. ಈ ರೀತಿ ಒಂದು ಅದ್ಭುತವಾಗಿ ನಾವು ಒಂದು ತುಂಬಾ ಖುಷಿಯಿಂದ ಮಾಡಿರತಕ್ಕಂಥ ಸಿನಿಮಾ, ನಮ್ಮ ಸಿನಿಮಾ ಅಂತ ಮಾಡಿದೀವಿ. ಕೆಲವರು ಎಲ್ಲ ಸೆಟ್ಗಳಲ್ಲಿ ಆರ್ಟಿಸ್ಟ್ಗಳು ಹೋಗೋದು, ಅವ್ರದ್ದು ಪಾತ್ರ ಇದ್ದಾಗ ಬಂದು ಮಾಡೋದು, ಆ ರೀತಿ ಸಿನಿಮಾಗಳಲ್ಲಿ ನಡೆದಿರ್ಬೋದು. ಆದರೆ ನಮ್ಮ ಸಿನಿಮಾದಲ್ಲಂತೂ ಪ್ರತಿ ಒಬ್ಬರು ಕೂಡ ಅಷ್ಟೇ ಒಂದು ಬಾಂಡಿಂಗ್ ಅಲ್ಲಿ ಡೈರೆಕ್ಟರು, ಪಾತ್ರಧಾರಿಗಳು ಅಂತೆಲ್ಲ ಭೇದ ಭಾವ ಇಲ್ಲದೆ ಡೈರೆಕ್ಷನ್ ಟೀಮ್ ಅವರು ಅಂತ ಪ್ರತಿಯೊಂದು ನಮ್ಮನ್ನ ಹಿಡಿದು ನಡೆಸಿದ್ದಾರೆ ನಮ್ಗೆ. ಆಮೇಲೆ ನೀವೆಲ್ಲ ನೋಡಿರ್ಬೋದು, ನಾವು ಕಿರುಚಿತ್ರಗಳಲ್ಲಿ ಕಿರುಪಾತ್ರಗಳನ್ನ ಮಾಡ್ಕೊಂಡು ಬಂದವರು, ಅಂಥವ್ರನ್ನ ಕೂಡ ಗುರುತಿಸಿ ಇಲ್ಲಿ ನೀವು ಸಹಪಾತ್ರರಲ್ಲ, ನೀವು ತಮ್ಮ ಒಂದು ನಮ್ಮ ಸಾಮ್ರಾಟ್ ಅವರು ಹೇಗೆ ಒಂದು ಜವಾಬ್ದಾರಿಯನ್ನ ನಿಭಾಯಿಸ್ತಾ ಇದ್ದಾರೆ, ಅವ್ರ ಜೊತೆಗೆ ನೀವು ನಿಂತು ನಿಭಾಯಿಸಿ ಅಂತ 11 ಜನಕ್ಕೂ ಒಂದು ಉತ್ಸಾಹ ತುಂಬಿದವರು ನಮ್ಮ ಡೈರೆಕ್ಟ್ರು. ರಾಜ ಚೋಳ ಅವರೇ ಏನ್ ಹೇಳ್ತೀರಿ? ಮೊದಲನೇದಾಗಿ ವೇದಿಕೆ ಮುಂಭಾಗದಲ್ಲಿರುವಂತಹ ನನ್ನ ಎಲ್ಲ ಮಾಧ್ಯಮದ ಸೋದರ ಸೋದರಿಗೆ ನಿಮ್ಮ ಬಿಡುವಿನ ಸಮಯದಲ್ಲಿ ಬಿಡುವು ಮಾಡ್ಕೊಂಡ್ ಬಂದಿದ್ದಕ್ಕೆ ಧನ್ಯವಾದ ಹೇಳ್ತೀನಿ. ನಂತರ ಅವಾಗ್ಲಿಂದ ನಿಂತ್ಕೊಂಡು ಆಂಕರಿಂಗ್ ಮಾಡ್ತಿರುವಂತಹ ಮೇಡಮ್ ಅವರು, ನಿಮಗೂ ಕೂಡ ಧನ್ಯವಾದಗಳು. ಇವತ್ತಿನ ದಿನ ಟೀಸರ್ ಮತ್ತೆ ಏನೊಂದು ಮ್ಯೂಸಿಕ್ ರಿಲೀಸ್ ಆಗಿದೆ. ಇವತ್ತಿನ ದಿನ ನಾವು ಆಕ್ಟ್ ಮಾಡಿದೀವಿ ಅಷ್ಟೇ. ಅದನ್ನ 2 ವರ್ಷಕ್ಕೆ ಮುಂಚೆ ಸ್ಕ್ರಿಪ್ಟ್ ಲೆವೆಲ್ ಇಮ್ಯಾಜಿನೇಷನ್ ಮಾಡುವಂತವರು ನಮ್ಮ ಗೂಡ್ಸೊಂದಲ್ಲಿರ್ತಕ್ಕಂಥ ಹರಿ ಸರ್ ಮತ್ತೆ ನಮ್ಮ ಅತಿಥಿ ಸಮರದಂತಹ ಕೊಲ್ಲರ್ ಸೀನಣ್ಣವರು. ನಾವೆಲ್ಲ ಆಕ್ಟಿಂಗ್ ವಯಸ್ಸಲ್ಲ ತಪ್ಪು ಮಾಡಿದ್ರೆ ಏನಾದ್ರು ಮಾಡಿದ್ರು ಸರಿಪಡಿಸ್ಕೊಂಡು ಹಿಂಗಲ್ಲ ಹಿಂಗೆ ತಿದ್ದಿ ಬುದ್ಧಿ ಹೇಳಿ ಎಲ್ಲ ಕರ್ಕೊಂಡು ಹೋಗಿದ್ದಾರೆ ಮುಂದಕ್ಕೆ. ಮತ್ತೆ ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದಂಥದ್ದು ನಮ್ಮ ಎಲ್ಲ ಗೆಳೆಯರಿಗೆ, ನಮ್ಮ ಅಣ್ಣ ಸಾಮ್ರಾಟ್ ಆಗಿರ್ಬೋದು, ನಮ್ಮ ಬಾಸ್ ಹೇಮಂತ್ ಆಗಿರ್ಬೋದು, ನಮ್ಮ ಕಿರಣ್ ಆಗಿರ್ಬೋದು, ಗಜನಣ್ಣ ಆಗಿರ್ಬೋದು, ಇವರೆಲ್ಲ ಮೇನ್ ರಿಕಗ್ನೈಸ್ ಆರ್ಟಿಸ್ಟ್ ಇದ್ದಂಥವ್ರು. ನಾನು ಮಾಮೂಲಿ ಥಿಯೇಟ್ರಲ್ಲಿ ರಂಗಭೂಮಿನಲ್ಲಿ ಮಾಡ್ಕೊಂಡಿದ್ದೆ. ನನಗೆ ಫಸ್ಟ್ ಆಡಿಷನ್ ಬಂದೆ, ಫಸ್ಟ್ ಫಿಲಮು ದೇವರದಿಂದ ಹೆಂಗೋ ಒಳ್ಳೆ ಫಿಲಮ್, ಒಳ್ಳೆ ಬ್ಯಾನರ್, ಒಳ್ಳೆ ಲಾಂಚ್ ಸಿಕ್ತು. ನಾನು ಸ್ಟಾರ್ಟಿಂಗ್ ಸ್ವಲ್ಪ ನರ್ವಸ್ ಇದೆ, ಇವರೆಲ್ಲ ರೆಕಗ್ನೈಸ್ ಆರ್ಟಿಸ್ಟ್ಗಳು ಹೆಂಗಪ್ಪ ಏನಪ್ಪ ಏನ್ ಮಾಡ್ತಾರೆ ಅಂತ. ನಾನು ಒಂದಷ್ಟು ಹಳೆ ವಿಡಿಯೋಸ್ಗಳು ನೋಡ್ತಿದ್ದೆ, ಎಲ್ಲ ಟೀಕೆ ಮಾಡ್ತಾರೆ ಹಂಗೆ ಹಿಂಗೆ ಅಂತ. ಇಲ್ಲಿ ಯಾರು ಟೀಕೆ ಇಲ್ಲ, ಇಲ್ಲೆಲ್ಲ ಫ್ರೆಂಡ್ಸ್ ಮಾವ ಮಚ್ಚ ಅನ್ಕೊಂಡು ಜೋರ್ಸಲ್ಲಿ ಫುಲ್ ಎಂಜಾಯ್ ಮಾಡ್ಕೊಂಡು. ಮತ್ತೆ ಆಕ್ಟಿಂಗ್ ವೈಸು ಅಷ್ಟೇ, ನಮ್ಮ ಗಜನ್ ಆಗಿರ್ಬೋದು, ಸಾಮ್ರಾಟ್ ಆಗಿರ್ಬೋದು, ನಮ್ಮ ಕಿರಣ್ ಆಗಿರ್ಬೋದು, ಒಂದಷ್ಟು ಆಕ್ಟಿಂಗ್ ವೈಸಲ್ಲಿ ಹೀಗಲ್ಲ ಹೀಗೆ ಅಂತ ಒಂದಷ್ಟು ಇನ್ಪುಟ್ಸ್ಗಳನ್ನ ಕೊಟ್ಟು ನಮಗೆ ಒಂದಷ್ಟು ಹೇಳ್ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಫೂಟೇಜಸ್ ನಾನು ಅಂದ್ಕೊಂಡಿದ್ದೆ ಮಾಮೂಲಿ ಹೆಂಗ್ ಬಂತು ಗೊತ್ತಿಲ್ಲ ಅಂತ, ಬಟ್ ನಮ್ಮ ಪ್ರಮೋದಣ್ಣ ಸಖತ್ತಾಗಿ ತೋರಿಸಿದಾರೆ ಎಲ್ಲ ಕಡೆ ನಮ್ಮನ್ನ. ಮತ್ತೆ ಇನ್ನೊಂದು ಮ್ಯೂಸಿಕ್ ಅಂತೂ ಎಷ್ಟು ಸಲ ಕೇಳಿದ್ರು ಮತ್ತೆ ಕೇಳಬೇಕು ಅಂತ ಒಂದ್ಸಲ ಕೇಳಿದ್ರು ಕಿವಿಲಿ ಗುಯ್ ಕೊಡ್ತಾನೆ ಇರುತ್ತೆ, ಗುಯ್ ಮ್ಯೂಸಿಕ್ ಎಲ್ಲ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ನಮ್ಮ ಹರಿ ಸರ್ ಬಗ್ಗೆ ಹೇಳಬೇಕು. ಯಾಕೆ ಅಂತಂದ್ರೆ ನಾವು ಏನು ಸಿನಿಮಾ ನಿಂತ್ಕೊಂಡಿದೀವಿ ಇಲ್ಲಿ ವೇದಿಕೆ ಮೇಲೆ, ಮೈಟ್ ಬಿ ಅವರು ಮಾಡ್ಬೇಕಂದ್ರೆ ಇದ್ ಮಾಡಿದ್ರೆ ಅವರೇ ಹೀರೋ ಏನೋ ಮಾಡ್ಬೋದಿತ್ತು. ಬಟ್ ಏನೋ ಒಂದು ಕಂಟೆಂಟ್ ನ ಇದ್ ಮಾಡ್ಬೇಕು, ಮತ್ತೆ ಒಂದು ಕಂಟೆಂಟ್ ನ ಕರೆಕ್ಟ್ ಆಗಿ ಮಾಡ್ಬೇಕು ಅಂತ ಹೊಸಬ್ರನ್ನ ಎಲ್ಲ ಟ್ಯಾಲೆಂಟೆಡ್ ನ ಆಯ್ಕೆ ಮಾಡ್ಕೊಂಡು ಒಂದು ಇದ್ ಮಾಡುವಂತದ್ದು. ಅದು ಬಂಡವಾಳ ಹೊಸ ಫಿಲ್ಮ್ ಹೊಸಬ್ರನ್ನ ಕಡಿಮೆ ಹಾಕಿಲ್ಲ. ಒಳ್ಳೆ ಕ್ವಾಲಿಟಿ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಒಳ್ಳೆ ಕ್ವಾಲಿಟಿ ಕೊಟ್ಟು, ಒಳ್ಳೆ ಔಟ್ಪುಟ್ಗಳನ್ನ ಕೊಟ್ಟು, ಒಳ್ಳೆ ಇದ್ ಮಾಡಿ ತುಂಬಾ ಕಂಟೆಂಟ್ ನ ಬಿಲೀವ್ ಮಾಡಿದ್ದಾರೆ. ಮನುಷ್ಯನ್ ಬಿಲೀವ್ ಮಾಡಿದ್ದಾರೆ. ಅವತ್ತು ಅವ್ರ ಇಮ್ಯಾಜಿನೇಷನ್ ಇವತ್ತು ನೀವೇನ್ ನೋಡ್ತಾ ಇದೀರಾ ಔಟ್ಪುಟ್ ಬಂದಿರುವಂತದ್ದು. ಫಸ್ಟ್ ಆಫ್ ಆಲ್ ನಿಮ್ಮ ಇಮ್ಯಾಜಿನೇಷನ್ಗೆ ದೊಡ್ಡ ಸಲ್ಯೂಟ್ ಹೇಳ್ತೀನಿ ಸರ್. ಮತ್ತೆ ಮಾರಿಗೋಲ್ಡ್ ಸ್ಟುಡಿಯೋಸ್ ಅಂತ ಏನಿದೆ ನಮ್ಮ ಚಿಂಟು ಬ್ರೋ ಅವ್ರದ್ದು ಮತ್ತೆ ಅವರ ಇದು ಒಂದಂತೂ ಹೇಳ್ತೀನಿ ನೋಡಿ, ಇದು ಮುಂದೆ ದಿನಗಳಲ್ಲಿ ತುಂಬಾ ಒಳ್ಳೊಳ್ಳೆ ಫಿಲಮ್ಸ್ ಅಂತೂ ಕೊಡ್ತಾರೆ. ಕಂಟೆಂಟ್ ಓರಿಯೆಂಟೆಡ್ಗೆ ಇಷ್ಟು ಒಂದು ಹ್ಯೂಜ್ ಇನ್ವೆಸ್ಟ್ಮೆಂಟ್ ಹಾಕಿ ಇಷ್ಟು ಮಾಡ್ತಾ ಇರುವಂತದ್ದು. ಇನ್ನು ಮುಂದೆ ಒಳ್ಳೊಳ್ಳೆ ಫಿಲ್ಮ್ಗಳು ಬರಲಿ, ನಮ್ದು ನೆನ್ಪಿಟ್ಕೊಳ್ಳಿ ಸರ್.
ಜನ ಹುಡುಗರಲ್ಲಿ ಅವ್ರದ್ದೇ ಸೈಲೆಂಟ್ ಪಾತ್ರ ಅಂತ ನನಗೆ ಅನಿಸ್ತಿದೆ ಅಲ್ವಾ? ಹೌದು, ಓಕೆ. ತಮ್ಮ ಪಾತ್ರದ ಬಗ್ಗೆ ಹೇಳಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇಲ್ಲಿ ಸೇರಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ನಾನು ನಮಸ್ಕಾರ ಸಲ್ಲಿಸ್ತೇನೆ. ಈ ಸಿನಿಮಾ ಬಗ್ಗೆ ಏನು ಹೇಳಬೇಕಂದ್ರೆ, ಫಸ್ಟ್ ನಾನು ಹರಿ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ನನ್ನ ಕರೆದು ಒಂದು ಅವಕಾಶ ಕೊಟ್ಟು, ನನಗೊಂದು ಅವಕಾಶ ಕೊಟ್ಟರು ಒಂದು ಈ ಸಿನಿಮಾದಲ್ಲಿ ಒಂದು ವಿಶೇಷ ಪಾತ್ರ ಮಾಡಿದ್ದೀನಿ ಈ ಸಿನಿಮಾದಲ್ಲಿ. ಬಟ್ ಅವರು ಎರಡನ್ನೂ ಒಂದೇ ರೀತಿಯಾಗಿ ಕರ್ಕೊಂಡು ಹೋಗಿದ್ದಾರೆ. ಅದೇ ನನಗೆ ಖುಷಿ ಆಗ್ತಾ ಇದೆ ಈ ಸಿನಿಮಾದಲ್ಲಿ. ಅದರಲ್ಲೊಂದು ಸ್ಪೆಷಲ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇರೋ 11 ಜನದಲ್ಲಿ ನೀವೊಬ್ರು ಇನ್ನೋಸೆಂಟ್ ಅಂತ ಗೊತ್ತಾಗ್ತಿದೆ, ಹೌದಲ್ವಾ? ಜೊತೆ ಅವರು ಗಣೇಶ್ ಅವರೊಂದು ಕ್ಯಾರೆಕ್ಟರ್. ಓಕೆ, ಥ್ಯಾಂಕ್ ಯು ಶ್ರೀಕೃಷ್ಣ ಅವರೇ. ಆಲ್ ದ ವೆರಿ ಬೆಸ್ಟ್ ಟು ಯು. ಗಣೇಶ್ ಸರ್, ತಮ್ಮ ಪಾತ್ರ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಬಗ್ಗೆ ಏನು ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ಪಾತ್ರದ ಬಗ್ಗೆ ಹೇಳಬೇಕಂದ್ರೆ, ನನಗೆ ಅವಕಾಶ ಕೊಟ್ಟಂಥ ಸೀನು ಸರ್ಗೆ, ಹರೀಶ್ ಸರ್ಗೆ ತುಂಬ ಹೃದಯದ ಧನ್ಯವಾದ. ಯಾಕಂದರೆ ನಮ್ದು ಇದಕ್ಕೆ ಬಿಫೋರ್ ಇವ್ರ ಜೊತೆ ಕೆಲಸ ಮಾಡಿದ್ದೆ ನಾನು ರಾಜಣ್ಣ ಮಗ ಸಿನಿಮಾದಲ್ಲಿ. ಅದು ಇನ್ಸಿಡೆಂಟ್ ಹೇಳಲೇಬೇಕು. ಯಾಕೆಂದರೆ ಆ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ರು, ಸಾರ್ ಹೆಸರು ಹೇಳ್ಕೊಂಡೆ ಓಡಾಡೋದು ನಾವು. ಆ ಕ್ಯಾರೆಕ್ಟರ್ ಕೊಟ್ಟಿದ್ರು. ನಾನು ಒಂದಿಬ್ಬರು ಫ್ರೆಂಡ್ಸ್ನ ಕರ್ಕೊಂಡು ಹೋಗಿದ್ದೆ ಸಿನಿಮಾ ಥಿಯೇಟ್ರಿಗೆ. ಸರಿ ಆಯಿತು, ಈಗ ನಾನು ಫಸ್ಟ್ ಸಿನಿಮಾ ಡೈಲಾಗ್ ಎಲ್ಲ ಬರ್ತಾಯಿದೆ ಅಂತೇಳಿ ಒಂದಿಬ್ಬರು ಹುಡುಗರಿಗೆ 2 ಕ್ವಾರ್ಟರ್ ಬರ ಹಾಕ್ಸ್ಕೊಂಡು ಕರ್ಕೊಂಡು ಹೋಗಿದ್ದೆ. ಸರಿ, ನಾನು ಬರೋ ಟೈಮ್ಗೆ ಬಿಸಿ ಹೊಡಿಬೇಕು ಅದೆಲ್ಲ ಹೇಳಿ ಕರ್ಕೊಂಡು ಹೋಗಿದ್ದೆ. ಇನ್ನೇನು ಬರಬೇಕು ಮತ್ತೆ ರೆಡಿ ಆಗಿರೋ ಅಂದರೆ ಆ ಸೀನ್ ಕಟ್ಟಾಗ್ಬಿಟ್ಟಿತ್ತು. ಆಮೇಲೆ ಥಿಯೇಟ್ರಿಂದ ಈಚೆ ಬಂದಾದ್ಮೇಲೆ ಆನಂದ್ ಮಕ್ಕಳು 4 ಕ್ವಾರ್ಟರ್ ಕುಡಿದ್ಬಿಟ್ಟು ನಾನವ್ರು ಮಾತಾಡಿದ್ರು ನನ್ನ ಬಂದಿಲ್ವಲ್ಲ ಅಂತ. ಸೀನಿಯರ್ ಸರ್ ಮೇಲೆ ಬಂದಿದ್ದ ಕೋಪಕ್ಕೆ ಎಲ್ಲ ಕಾಣಿಸ್ಕೊಂಡ್ರೆ ಸಾಕು, ನಾನು ಆ ಕಡೆ ಹೊತ್ತಿರ್ಕೊಂಡು ಓಡೋಗ್ಬಿಡ್ತಾ ಇದ್ದೆ. ಇವ್ರು ಮಾತಾಡ್ಸೋದೇ ಬೇಡ ಅಂತ. ಸರಿ ಆಯಿತು, ಇನ್ನೊಂದ್ಸತಿ ಫೇಸ್ಬುಕ್ಕಲ್ಲಿ ಇತ್ತಲ್ಲ ಬರ್ತಡೇ ಅಲ್ವಾ, ಹೋಗ್ಲಿ ವಿಶ್ ಮಾಡೋಣ ಅಂತೇಳಿ ವಿಶ್ ಮಾಡಿದೆ. ಟಕ್ ಅಂತ ರಿಪ್ಲೈ ಬಂತು, ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ವಿ ಬನ್ನಿ ಅಂತ. ಅವಾಗ ಕರ್ಕೊಂಡು ಹೋದ್ರು. ಹರೀಶ್ ಸರ್ ಹತ್ರ ಬಿಟ್ರು. ಓಕೆ, ಚೆನ್ನಾಗಿ. ಯಾಕಂದರೆ ಅವಾಗ ಜಾಸ್ತಿ ಫಸ್ಟ್ ಸಿನಿಮಾದಲ್ಲಿ ಹರೀಶ್ ಸರ್ದು ನಮ್ಮದು ಕಾಂಬಿನೇಷನ್ ಏನು ಇರೋಲ್ಲ, ಅಷ್ಟೆಲ್ಲ ಇರೋಲ್ಲ. ಸರಿ ಸರ್, ಓಕೆ ಸರ್, ಗುಡ್ ಡೇ ಸರ್, ಬಾಯ್ ಸರ್, ಅಷ್ಟೇ ಇದ್ದಿದ್ದು. ಈ ಸಿನಿಮಾದಲ್ಲಿ ಹೆಂಗೆ ಪಾತ್ರ ಕೊಟ್ಟಾದ್ಮೇಲೆ ಶೂಟಿಂಗ್ ಸ್ಪಾಟಿಗೆ ಫಸ್ಟ್ ಡೇ ಬಂದಿದ್ದ ದಿವಸ ಅವ್ರು ಹೇಳಿದ ಒಂದೇ ಮಾತು, ಏನು ಬೇಕಾದ್ರೂ ಮಾಡಮ್ಮ, ತಗೊಳಮ್ಮ, ಇದೇ ಡೈಲಾಗು, ಏನು ಬೇಕಾದ್ರೂ ಮಾಡಿ, ಏನಕ್ಕೆ ಬೇಕಾದ್ರೂ ಮಾಡಿ ಅಷ್ಟೇ, ಯಾವುದೇ ನಿನಗೆ ಬೌಂಡ್ರಿ ಇಲ್ಲ, ಆಟ ಆಡು ಅಂತ ಹೇಳಿಬಿಟ್ರು. ಅದಕ್ಕೆ ತುಂಬ ಥ್ಯಾಂಕ್ ಯು ಸರ್. ನನಗೆ 15-16 ವರ್ಷದ ಸಿನಿಮಾ ಜರ್ನಿಯಲ್ಲಿ ಇದೇ ಫಸ್ಟ್ ನನಗೆ ಇಷ್ಟು ದೊಡ್ಡ ಕ್ಯಾರೆಕ್ಟರ್ ಕೊಟ್ಟಿರೋದು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೆ, ಸೀನು ಸರ್ಗೆ, ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಜುಲೈ 10ಕ್ಕೆ ನಮ್ಮ ಸಿನಿಮಾ ಬರ್ತಿದೆ. ಈ ಸತಿ ನಮ್ಮ ಬಾಯ್ಸ್ ಹಾಕೊಂಡ್ಬರ್ತೀನಿ ಸರ್. ಸರಿ, ಈ ಸರಿ ಸೀನ್ ಉಂಟಲ್ಲ ಅವ್ರದ್ದು? ಇಲ್ಲ, ಯಾವಾಗ ಹೇಳ್ತಾರೆ ಸೀನು ಸರ್ ಈ ಸತಿ ಬಾಯ್ಸ್ ಜಾಸ್ತಿ ಓದ್ತವ್ರೆ, ಸ್ವಲ್ಪ ಜಾಸ್ತಿ ಜನ ಅವ್ರೆ ಅಂತ ಹೇಳಿದ್ದೀನಿ. ಏನಿಲ್ಲ ಬಿಡಿ, ಹೋಸತಿ ಕಟ್ಟಾಗೋಯ್ತು, ಈ ಸತಿ ಕಟ್ಟೇ ಆಗಲ್ಲ ಅಂತ ಹೇಳೋರೆ ಸರ್. ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ. ಥ್ಯಾಂಕ್ ಯು ಗಣೇಶ್ ಅವರೇ, ಆಲ್ ದ ವೆರಿ ಬೆಸ್ಟ್. ಇನಾಮ್ ಅವರು ಚಿತ್ರದಲ್ಲಿ ಒಂದು ಸ್ವ್ಯಾಗ್ ಪಾತ್ರನ? ಓಕೆ, ಸೊ ಏನ್ ಹೇಳ್ತೀರಿ ಇನಾಮ್ ಅವರೇ ತಮ್ಮ ಪಾತ್ರದ ಬಗ್ಗೆ? ಇಲ್ಲ ಸರ್, ವೈನ್ ಶಾಪ್ ಏನು ಇಟ್ಟಿಲ್ಲ ಸರ್. ವೈನ್ ಶಾಪ್ಗೆ ಹೋಗೋ ಫ್ರೆಂಡ್ಸ್ ಇದಾರೆ ಸರ್. ಅಲ್ಲ, ಗಣೇಶ ಬಾರ್ ಅಂಡ್ ರೆಸ್ಟೋರೆಂಟ್ ಆತರ ಇಲ್ವಾ? ಇಲ್ಲ, ಇದೆ ನಮ್ಮ ಏರಿಯಾದಲ್ಲೇ, ಬಟ್ ನನ್ನ ಹೆಸರಲ್ಲಿ ಇಲ್ಲ ಸರ್. ಇದ್ರಲ್ಲಿ ಬೇರೆ ದರ ಮಾಡಿದ್ದೀನಿ, ಹೇಳಂಗಿಲ್ಲ ಸರ್. ಹೇಳ್ಬಾರ್ದು ನೀವು ಮಾತ್ರ ಅಂತ ಹೇಳೋರೆ. ಸಿನಿಮಾ ನೋಡಿ ಸರ್, ದಯವಿಟ್ಟು ಇದಕ್ಕಿಂತ ಸಕ್ಕತ್ತಾಗಿರುತ್ತೆ ಸರ್, ಸಕ್ಕತ್ತ ಎಂಜಾಯ್ಮೆಂಟ್ ಮಾಡ್ತೀರಾ. ಥ್ಯಾಂಕ್ ಯು ಗಣೇಶ್ ಅವ್ರೆ. ಇನಾಮ್ ಅವ್ರೆ ಏನ್ ಹೇಳ್ತೀರಿ? ಸೊ ಫುಲ್ ಸೀರಿಯಸ್ ಝೋನ್ ಅಲ್ಲಿ ಇದ್ದೆ ನಾನು. ಯಾವ್ಯಾವ ಹೀರೋಗಳು ಇದಾರೆ ಇಲ್ಲಿ, ಅವ್ರಿಗೆ ನಾನೇ ವಿಲನ್. ಅದಕ್ಕೆ ಈ ಗ್ಲಾಸಸ್ ಹಾಕೊಂಡಿದ್ದೆ. ಅಪಾರ್ಟ್ ಫ್ರಮ್ ದಿಸ್, whoever is here from the press, actors, audience, thank you so much. This means a lot. ಎಲ್ರಿಗೂ. ಸೊ ನನ್ನ ಪಾತ್ರ ಗುಂಡ ಅಂತ ಇವ್ರೆಲ್ರ ಮೇಲೆ ತುಂಬಾನೇ ಕಾಟ ಕೊಡ್ತೀನಿ. ಸ್ಪೆಷಲಿ ರಾಜಾ ಸರ್ಗೆ ತುಂಬಾನೇ ವಿ ಹ್ಯಾಡ್ ಲಾಟ್ ಆಫ್ ಫನ್ ಶೂಟಿಂಗ್ ಇಟ್. ನಾವು ಆಸ್ ಅ ರೈಟರ್ ಸರ್, ನಾನು ನಿಮಗೆ ಆರಾಮಾಗಿದ್ದೀನಿ ನಾನು. ಸೊ ಶೂಟಿಂಗಲ್ಲಿ ನಿಮ್ಗೆ ಹೇಳಿದ್ದೆ, ಕೋಲಾರ್ ಸಿನ್ನು ಸರ್ಗೆ ಹೇಳಿದ್ದೆ. ನಾನು ಕಥೆ ಬಗ್ಗೆ ನಾನು ಕೇಳಿದೆ, ನೀವು ಕಥೆ ಹೇಳಿದ್ರಿ. ಆಸ್ ಅನ್ ಇಮ್ಯಾಜಿನೇಟಿವ್ ಥಾಟ್ ಆಸ್ ಅ ರೈಟರ್ ಇಟ್ ಸೆಲ್ಫ್ ಇಟ್ ವಾಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಆ್ಯಂಡ್
ಪೂರ್ತಿ ಟೀಮು ಏನ್ ಸರ್ ಕನ್ನಡದಲ್ಲೇ ಹೇಳ್ತಾ ಇರೋದು ಸರ್, ನಮ್ ಟೀಮ್ ಅವರೇ ಹಂಗ್ ಮಾಡ್ತಾರೆ ಸರ್. ಅದಕ್ಕೆ ಬಾಯ್ಸ್ ನೆವರ್ ಕಾಂಪ್ರಮೈಸ್. ಸೊ ಪೂರ್ತಿ ಡೈರೆಕ್ಷನ್ ಟೀಮ್ ಫ್ರಮ್ ಚಿಕ್ಕಸ್ವಾಮಿ ಸರ್, ಲಾರೆನ್ಸ್ ಸರ್, ಕೋಲಾರ್ ಸೀನು ಸರ್, ನೀವು ದ ಎಂಟೈರ್ ಸಿನಿಮಾಟೋಗ್ರಫಿ ಟೀಮ್ ಇಷ್ಟು ತನಕ ನೀವು ತಂದಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಟು ಗಿವ್ ಎನ್ ಆಪರ್ಚುನಿಟಿ ನಮ್ ಎಲ್ರಿಗೂ. ಇಟ್ಸ್ ಅ ಹ್ಯೂಜ್ ಥ್ಯಾಂಕ್ ಯು ಫ್ರಮ್ ಮೈ ಸೈಡ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಜಸ್ಟ್ ಒನ್ ಲಾಸ್ಟ್, ಸೊ ಆಡಿಯನ್ಸ್ಗೆ ನಾನು ದಾಲ್, ನೀವು ರೈಸ್, ಜುಲೈ 10th ರಿಲೀಸ್ ಆಗ್ತಾ ಇರೋದು ಬಾಯ್ಸ್ ನೆವರ್ ಕಾಂಪ್ರಮೈಸ್. ಥ್ಯಾಂಕ್ ಯು ಸೋ ಮಚ್.